ವೇದವಾಕ್ಯವನೆಲ್ಲ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರೊಡನಿಗೆ ನತನಪ್ಪೆ, ಸಿದ್ಧರೊಡನಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುಮ್ಮ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 5ನೇ ಅಧ್ಯಾಯದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ನುಡಿಯಲ್ಲಿ ಸನ್ಯಾಸ ಮತ್ತು ನಿಷ್ಕಾಮ್ಯ ಕರ್ಮಯೋಗಗಳನ್ನು ಅಜ್ಞಾನಿಗಳಾದವರು ಬೇರೆ ಬೇರೆ ಫಲಕಾರ್ಯಗಳೆಂದು ಹೇಳುತ್ತಾರೆ ವಿನಃ ಪಂಡಿತರು ಹೇಳುವುದಿಲ್ಲ. ಏಕೆಂದರೆ ಇವು ಎರಡರಲ್ಲಿ ಯಾವುದಾದರೂ ಒಂದನ್ನು ಚೆನ್ನಾಗಿ ನೆಲೆ ನಿಂತವನು ಎರಡರ ಫಲರೂಪಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಅಂದರೆ ನಿನ್ನೆ ಹೇಳಿದಂತೆ ಪರಂಪರಾ ಸಾಧನಗಳಿಂದ ಪಡೆಯುತ್ತಾನೆ ಅಂತ ಅರ್ಥ ಮಾಡಬೇಕಿಲ್ಲಿ. ಹೀಗಾಗಿ ಮುಂದಿನ ಶ್ಲೋಕದಲ್ಲಿ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗ್ಯೇ ಅಪಿಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಅಹ ಪಶ್ಯತೆ ಸಹ ಪಶ್ಯತಿ ಅಂತ
ಈ ಶ್ಲೋಕದಲ್ಲಿ ಯಾವ ಜ್ಞಾನ ಯೋಗಿಗಳಿಂದ ಪರಂಧಾಮವು ದೊರೆಯುವುದೋ ಅದು ನಿಷ್ಕಾಮ ಕರ್ಮಯೋಗಿಗಳಿಗೂ ಸಹ ಅದೇ ದೊರೆಯುವುದು. ಕರ್ಮಿಗೆ ಕರ್ಮ ಮಾಡ್ತಾನ, ಕರ್ಮದ ಫಲ ಇಚ್ಛೆ ಅಪೇಕ್ಷೆ ಏನಿಲ್ಲ. ಜ್ಞಾನಿಗೂ ಏನಿಲ್ಲಲ್ಲ. ಮತ್ತು ಜ್ಞಾನಿಗೂ ಮತ್ತು ನಿಷ್ಕಾಮ ಕರ್ಮಯೋಗಿಯೂ ಸಮಾನವಾದ ಫಲವೇ ಪ್ರಾಪ್ತಿಯಾಗುತ್ತದೆ. ಆ ಕಾರಣದಿಂದ ಯಾರು ಜ್ಞಾನಯೋಗ ಮತ್ತು ನಿಷ್ಕಾಮ ಕರ್ಮಯೋಗ ಅಂದರು, ಜ್ಞಾನಯೋಗ ಆದ ಮೇಲೆ ಕೂಡ ನಿಷ್ಕಾಮ ಕರ್ಮಯೋಗವನ್ನು ಶರೀರ ಇರುವ ಪರ್ಯಂತರ ಜ್ಞಾನಿಯಾದರೂ ಮಾಡಲೇಬೇಕು. ನಾವು ಪ್ರತಿನಿತ್ಯ ಎದ್ದ ತಕ್ಷಣ ಮಲಗುವವರೆಗೂ ಕರ್ಮಗಳು ನಡೀತಾವ. ವಾಣಿಯ ಕರ್ಮ ನಡೀತಾವ, ನೇತ್ರದ ಕರ್ಮ ನಡೀತಾದ, ಶ್ರೋತ್ರದ ಕರ್ಮ ನಡೀತಾದ, ಸ್ಪರ್ಶದ ಕರ್ಮ, ನಾಸಿಕದ ಕರ್ಮ. ಈ ಪಂಚ ವಿಷಯಗಳ ನಾವು ಬೇಡ ಅಂದರೂ ಕೂಡ ಅವೆಲ್ಲವೂ ಕೂಡ ಅಜ್ಞಾನಿಗೆ ತೋರಿದಂತೆ ಜ್ಞಾನಿಯು ಕೂಡ ಆ ವಸ್ತುಗಳು ತೋರ್ತವಿಲ್ಲ. ಆದರೆ ಕರ್ಮಿ ಹುಡುಕಿ ಆ ವಸ್ತುಗಳನ್ನು, ಆ ವಿಷಯಾದಿಗಳನ್ನು ಪಡೆಯುವ ಪ್ರಯತ್ನ ಮಾಡ್ತಾನೆ. ಹುಡುಕಿ ಇಲ್ಲಿ ಸಮಾಧಾನ ಆಗಲ್ಲಂದ್ರೆ ಇನ್ನೊಂದಲ್ಲಿ ಹೋಗಮ್ ಕೇಳಕ್ಕಂತಾನ. ಇಲ್ಲಿ ಏನನ್ನ ನೋಡಿದ್ರೆ ತೃಪ್ತಿ ಆಗಲಿಲ್ಲ, ಇನ್ನೊಂದು ನೋಡೋಣಂತಾನ. ಯಾವುದಾದ್ರೂ ತಿಂದ ಅಂದ್ರೆ ಅದು ಸುಖ ಅನಿಸ್ಲಿಲ್ಲ ಅಂದ್ರೆ ಇನ್ನೊಂದು ತಿನ್ನೋಣಂತದ. ಎಲ್ಲವೂ ಕರ್ಮೀಯ ಕಾರ್ಯಗಳು. ಅರ್ಥಾತ್ ಹುಡುಕಿ ಹಿಡಿಯುವ ಪ್ರಯತ್ನ ಮಾಡ್ತಾನ ಕರ್ಮಿ. ಜ್ಞಾನದಲ್ಲಿ ಏನಂದ್ರೆ ಅದು ಹುಡುಕಿ ಬಿಡುವ ಪ್ರಯತ್ನ ಮಾಡ್ತಾನೆ ವಿನ ಪಡೆಯುವ ಪ್ರಯತ್ನ ಮಾಡಂಗಿಲ್ಲ. ಇಷ್ಟೇ ವ್ಯತ್ಯಾಸ. ಅವುಗಳ ಫಲ ಬಿಡೋ ಪ್ರಯತ್ನ ಮಾಡ್ತಾನ, ಇವನು ಹುಡುಕೋ ಪ್ರಯತ್ನ ಮಾಡ್ತಾನ. ಹುಡುಕಿದ್ರೆ ಬಂಧ ಆಯ್ತು, ಬಿಟ್ರೆ ಅದೇನಾಯ್ತು, ಬಿಡುಗಡೆ ಆಯ್ತು. ನೋಡಿ, ಇಷ್ಟೇ ಆದ ಕೆಲಸ. ಅದ್ರಾಗ ಹಿಡಿದಾಗ ಬಂಧನ, ಬಿಟ್ಟಾಗ ಬಿಡುಗಡೆ ಅಂತ ಅರ್ಥ. ಹಾಗಾಗಿ ಹೀಗೆ ನಿಜವನ್ನು ತಿಳಿದವನು ಉಳಿದವರು ನೇತ್ರಗಳಿದ್ದರೂ ಕುರುಡರೇ ಎಂದು ಭಾವಿಸಬೇಕು. ಕಣ್ಣಿದ್ದು ಕುರುಡರು ಯಾರು ಅಂದ್ರೆ ತಮ್ಮ ನಿಜವಾದ ಸ್ವರೂಪ ಸಾಕ್ಷಾತ್ಕಾರವನ್ನು ಯಾರು ಅರಿತಿಲ್ಲ, ಅವರು ಕಣ್ಣಿದ್ದೂ ಕುರುಡರೇ. ತಮ್ಮ ನಿಜವಾದ ಸಾಕ್ಷಾತ್ಕಾರವನ್ನು ಅರಿತವರು ಕುರುಡರಾದರೂ ಕೂಡ ಕಣ್ಣಿದ್ದವರೇ. ನೋಡ್ಲಿಕ್ಕೆ ಕುರುಡರು. ಉದಾಹರಣೆ, ಗದಗಿನ ಪುಟ್ಟರಾಜ ಗವಾಯಿಗಳು ಎಂಥ ಜ್ಞಾನಿಗಳಂತ. ಅವ್ರಿಗೆ ಎಲ್ಲರಿಗಿದ್ದಂಗೆ ಕಣ್ಣಿದ್ದೀವೇನು? ಕಣ್ಣು ಇಲ್ಲದೆ ಇದ್ದರೂ ಕೂಡ ಕಣ್ಣು ಇದ್ದಂತೆ. ಯಾಕಂದ್ರೆ ಅದರ ಅರಿವು ಆಗ್ಯದಲ್ಲ, ಸ್ವರೂಪ ಸಾಕ್ಷಾತ್ಕಾರ ಆಗ್ಯದ, ಜ್ಞಾನ ಆಗ್ಯದಲ್ಲ. ಇಲ್ಲ ಉಳಿದವರಿಗೆ ಕಣ್ಣಿದ್ದನ್ನು ಕೂಡ ಕುರುಡರಂತವ್ರು, ಏನು ಪ್ರಯೋಜನ ಇಲ್ಲ. ಹಾಗಾಗಿ ಸತ್ಯವನ್ನ ನೋಡುವುದೇ, ನೇತ್ರಗಳು ಇರುವುದೇ ಸಾರ್ಥಕ. ಸರ್ಪಭೂಷಣರ ವಿಚಾರವನ್ನ ಇಲ್ಲಿ ಇಂದ್ರಿಯಾದಿಗಳಿಗೆ ಹೋಲಿಕೆ ಮಾಡ್ಯಾರ. ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೆ ಮಣಿಹೇಮಾದಿಗಳು ಭೂಷಣವಲ್ಲ. ಗುಣಗಳು ಒಳಗಾವ, ಈ ಇಂದ್ರಿಯಾದಿಗಳು ಹೊರಗಾವ. ಹಾಗಾಗಿ
ಈ ನೇತ್ರ ಇತ್ತು ಅಂದರೆ ನಿಜವಾಗಿ ಕೂಡ ನಮ್ಮ ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನನ್ನು ನೋಡದೇ ಇದ್ದರೆ, ಸತ್ಯವನ್ನು ನೋಡಲಿಲ್ಲ ಕಣ್ಣು ಅಂದರೆ ಕಣ್ಣಿದ್ದು ಕೂಡ ಕುರುಡಿದ್ದಂಗಂತ, ಇದ್ದೂ ಕುರುಡಲ್ಲ. ಅದಕ್ಕೆ 2-3 ವಿಚಾರಗಳನ್ನು ಮೇಲೆ ಹೇಳ್ತೀವಿ. ಮನಸ್ಸಿಗೆ ಧರ್ಮ ಚಿಂತನೆಯೇ ಭೂಷಣ ಅಂದರ ಸರ್ಪಭೂಷಣ. ಮನಸ್ಸಿಗೆ ಯಾವುದು ಭೂಷಣಪ್ಪ ಅಂದರೆ ಧರ್ಮ ಚಿಂತನೆ. ಧರ್ಮ ಅಂದರೆ ಜ್ಞಾನ, ಧರ್ಮ ಅಂದರೆ ಸ್ವರೂಪ. ಆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ 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 ಆ ಚಿಂತನೆ ನೋಡ್ತಾ ನೋಡ್ತಾ ಮಾಡ್ತಾ ಮಾಡ್ತಾ ಆ ಪರಮಾತ್ಮನೇ ತಾನು ಆಗೋದೇ ಇಲ್ಲಿ ಧರ್ಮ ಚಿಂತನೆ. ಮೊದಲು ಪರಮಾತ್ಮ ಬೇರೆ ನಾನು ಬೇರೆ, ದೇವರು ಬೇರೆ ನಾನು ಬೇರೆ ಅಂತ ನೋಡೋದು, ಆನಂತರ ವಿಚಾರ ಮಾಡೋದು, ಹೌದಲ್ಲ ಇದು ದೇವರು ಅಂದಾಗ ಇದರಲ್ಲಿ ದೇವರ ಚಿಹ್ನೆಗಳು ಲಕ್ಷಣಗಳು ಇಲ್ಲಲ್ಲ ಅಂತ ವಿಚಾರ ಬರಬೇಕು ನಮಗೆ. ಬರೇ ಹೋಗೋದು ಬರೋದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ದೇವರ ಲಕ್ಷಣ ಇರಬೇಕಲ್ಲ. ದೇವರ ಲಕ್ಷಣ ಏನದ? ಪರಮಾತ್ಮ ಲಕ್ಷಣ ಅದು ನಿರಾಕಾರ ಅದ, ದೇವರಿಗೆ ಆಕಾರ ಇಲ್ಲ. ಪರಮಾತ್ಮನಿಗೆ ಉತ್ಪತ್ತಿ ಇಲ್ಲ, ಈ ದೇವರು ಹುಟ್ಟವಿಲ್ಲ. ಪರಮಾತ್ಮನಿಗೆ ಜ್ಞಾನ ಅದ, ಇವು ನಾವು ನಿರ್ಮಾಣ ಮಾಡಿ ತಿಳಿದಂಥ ದೇವರಿಗೆ ಜ್ಞಾನ ಇಲ್ಲ. ಜ್ಞಾನ ಅದೇನು ಇಲ್ಲಂದಾಗ ಪರಮಾತ್ಮ ಲಕ್ಷಣವೇ ಇದರಲ್ಲಿ ಇಲ್ಲ ಅಂತ ತಿಳಿದಾಗ ಆ ದೇವರು ಹೇಗೆ ಆಗುವುದು ಅಂತ ವಿವೇಕ ಜಾಗೃತಿ ಆಗ್ಬೇಕಲ್ಲ, ಆಗಬೇಕು ಇಲ್ಲೋ? ಹಾಗೆ ಆದುದರಿಂದ ಅವಿವೇಕವೆಂಬ ಅಂಧತ್ವವಿಲ್ಲದೆ ನಿಜವಾದ ನೇತ್ರವನ್ನು ಸಂಪಾದಿಸಿ ಯಾವ ಯೋಗವಾದರೂ ಮೋಕ್ಷವನ್ನೇ ಉಂಟು ಮಾಡುವುದು ಎಂಬ ನಿಜವನ್ನು ತಿಳಿದು ಮುಂದೆ ಮುಂದೆ ಸಾಗಬೇಕು. ಮುಂದೆ ಮುಂದೆ ಹೋಗ್ಬೇಕಲ್ಲ. ಯಾವುದೇ ಒಂದು ಊರಿಗೆ ಹೊರಟಿವೆ, ಗುರಿ ಇಟ್ಟಿವಿ ಅಂದರೆ ಹೆಜ್ಜೆ ಮುಂದೆನೇ ಇಡಬೇಕು ವಿನ ಹಿಂದಕ್ಕೆ ಮಾರ ನಡೆದ್ರೆ ಮುಂದಿನ ಊರು ಬರ್ತದೆ. ಮುಂದಿನ ಊರಿಗೆ ಹೋಗ್ಬೇಕಾಗಿದ್ರೆ ಹೆಜ್ಜೆ ಮುಂದನೇ ಇಡಬೇಕು. ಇಲ್ಲಪ್ಪ ನಾನು ಆ ಊರಿಗೆ ಹೋಗ್ಬೇಕಾದ್ರೆ ಹೆಜ್ಜೆ ಹಿಂದೆ ಇಡ್ತೀನಂದ್ರೆ ನೀನು ಎಲ್ಲಿಗೆ ಹೋಗ್ತಿದ್ದಿ? ಅಧೋಗತಿಗೆ ಹೋಗ್ತಿದ್ದೆ ಅಂತ. ಅದರಂತೆ ಕರ್ಮಯೋಗದ ಮಾರ್ಗದಲ್ಲಿ ನಡೆಯುವವರು ತಾವು ಅಲ್ಪರು ಎಂದು ಭಾವಿಸದೆ ನಾವು ಬಹಳ ನೀಂದಿ ಇನ್ನು ನಾವು ಅಲ್ಲೇ ಇವಿ, ನಾವು ಕೇಳಿವಿ ಇನ್ನು ಅಲ್ಲೇ ಇವಿ ಅಂತ ಭಾವಿಸುವುದು ತಪ್ಪಂತಾರ ಅವರು. ನಿನ್ನ ಯಾರು ಅಲ್ಲಿ ಇರಂತ ಹೇಳಿದರೆ ಯಾರು? ಯಾವ ಶಾಸ್ತ್ರ, ಯಾವ ಗುರು, ಯಾವ ವೇದ, ಯಾವ ಪುರಾಣ ಆಗಮ ಕೂಡ ಯಾರಿಗೂ ಹಿಂದೆ ಇಲ್ಲೇ ಇರು ಅಂತ ಹೇಳಿಲ್ಲ ಅವರು. ಮುಂದೆ ಬಾ ಮುಂದೆ ಸಾಗ ಅಂತ ಹೇಳ್ಯಾವ. ನಾವು ಅಲ್ಲೇ ನಾವು ಕುಂತೀವಿನ ನಮ್ಮನ್ನು ಯಾರು ಕೂಡಿಸಿಲ್ಲ ಅಂತ. ಯಾವ ವೇದಗಳು ಕೂಡಿಸಿಲ್ಲ, ಯಾವ ಮಹಾತ್ಮರು ಕೂಡಿಸಿಲ್ಲ. ನಾವು ನಡಿಲಿಕ್ಕೆ ಆಗಲಾರ್ದೆ ನಮ್ಮಂಥವ್ರು ಹೆಂಗ್ ಸಾಧ್ಯರಿ ಅಂತ ಭಾವನೆ ಮಾಡ್ತೀವಲ್ಲ, ಇದು ತಪ್ಪು ಅಂತ ಮಹಾತ್ಮ ಹೇಳ್ತಾರೆ. ಯಾಕಂದ್ರೆ ತಾವು ಹಿಡಿದ ಮಾರ್ಗವು ಸಹ ಕ್ರಮವಾಗಿ ಜ್ಞಾನವನ್ನೇ ಕೊಡುವುದೆಂದು ಭಾವಿಸಬೇಕು. ನೀವು ಯಾವ ಕರ್ಮವನ್ನು ಮಾಡ್ತಾ ಇದ್ರಲ್ಲ ಅದು ಕ್ರಮೇಣ ಅದು ಜ್ಞಾನವನ್ನೇ ಕೊಡುತ್ತದ. ಮುಂದೆ ಹೋಗಕ್ಕೆ ಪ್ರಯತ್ನ ಮಾಡಿದರೆ ಅಲ್ಲೇ ಬಾವಿಗೆ ಬಿದ್ದವನು ಮತ್ತು ಹಗಲೆಲ್ಲ ರಾತ್ರಿ ಯಾರು ಬಂದಿಲ್ಲ
ಈಜು ಬರಂಗಿಲ್ಲ, ಗಿರಿಕೆ ಬಾಯಿತ್ತು, ಕೆಳಗೆ ಪಾಂಟಿ ಏರಕ್ ಮಾಡಿತ್ತು, ಒಂದು ಕೈಯಲ್ಲಿ ಹಿಡ್ಕಂಡ ಬೆಳತಾನ ಹೆಂಗನ ರಕ್ಷಣೆ ಮಾಡಮು, ಮುಂಜಾನೆ ಯಾರನ್ನ ಬಂದ್ರೆ ಬಾವಿಯಿಂದ ಹೊರಗೆ ತೆಗಿತಾರ ಅಂತ ಅನ್ಕೊಂಡು ಧೈರ್ಯ ಮಾಡಿ ಯಾವುದೋ ಒಂದು ಗಿಡದ ಬೇರನ್ನು ಹಿಡ್ಕಂಡ. ಗಿಡ ಬಾವಿ ದಡದಲ್ಲಿ ಗಿಡ ಇತ್ತು, ಆ ಬೇರು ಬಾವಿ ಒಳಗೆ ಹೋಗಿತ್ತು. ಅಲ್ಲಿ ಹಿಡ್ಕೊಂಬಕ್ ಏನು ಸಿಗಲಿಲ್ಲಲ್ಲ, ಅದು ಸಿಕ್ಕಲ್ಲ ಪಾರಾದ ಅಂತೇಳಿ ಗಟ್ಟಿಗೆ ಹಿಡ್ಕಂಡ. ಬೆಳಗ್ಗೆ ಜನ ನೀರು ತರಲಿಕ್ಕೆ ಬಂದರು. ಆ ಶಬ್ದವನ್ನು ಕೇಳಿ ಬಾವಿಯ ಒಳಗಿದ್ದಂಥ ವ್ಯಕ್ತಿ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ. ಯಾರು ಬಂದ್ರಪ್ಪ, ನನ್ನ ರಕ್ಷಣೆ ಮಾಡ್ರಿ ಅನ್ನ. ಯಾರು ಬಾವಿಯಲ್ಲಿದ್ದಕ್ಕೆ ಹೋಗ್ತಾರಂತ ನೋಡಿದ್ರು, ಪರಿಚಯಿಸಿದ ಮನುಷ್ಯನೇ ಬಿದ್ದಿದ್ದ. ಯಾಕಪ್ಪ ಹಿಂಗೆ ಯಾಕಾಯ್ತು ಅಂದರೆ, ಇಲ್ಲ ರಾತ್ರಿ ನಾನು ಬಿದ್ದೀನಿ ಬಾವಿಯಲ್ಲಿ, ನನಗೆ ಈಜು ಬರಂಗಿಲ್ಲ, ಮೇಲೆ ಬರೋಕ್ಕೆ ಅವಕಾಶ ಇಲ್ಲದೆ ಇಲ್ಲೇ ಇದ್ದೆ, ನನ್ನ ಬೇಗ ಆದಷ್ಟು ಮಟ್ಟಿಗೆ ಮೇಲೆ ಎತ್ತರ ಅಂದ. ಆಯಿತು, ಭಯ ಪಡಬೇಡ ಅಂಥೇಳಿ ಒಂದಿಬ್ಬರು ಗಟ್ಟಿ ಮನುಷ್ಯರು ಬಾವಿಯೊಳಗೆ ಹಗ್ಗವನ್ನು ಬಿಟ್ಟರು. ನೋಡು, ಈ ಹಗ್ಗವನ್ನು ಹಿಡ್ಕೋ, ನಾವು ಮೇಲೆ ಜಗುತ್ತೀವಿ ನಿನ್ನಂದ್ರು. ಅವನಿಗೆ ಭಾಳ ಸಂತೋಷ ಆಯ್ತು. ನಾನು ಹೊರಗೆ ಬರ್ತೇನಿಲ್ಲ ಅಂತ ಖುಷಿಯಾಗಿತ್ತು. ಹಗ್ಗ ಬಿಟ್ಟರು. ಕೈ ಹಿಡದೇನಂತ ಕೇಳಿದ್ರು. ಹಿಡದನಂದ. ಇವ್ರ ಮೇಲಿಂದ ಜಗ್ತಾರ ಒಂದು ಫೀಟ್ ಕೂಡ ಮೇಲೆ ಬರುವಂತ ಹಗ್ಗ. ಇವರು ಸಂಶಯ ಬಂತು, ಯಾಕೆ ಹಗ್ಗ ಬಿಟ್ಟಿವಿ, ಹಗ್ಗ ಹಿಡ್ದಾನ, ಮನುಷ್ಯ ಯಾಕೆ ಮೇಲೆ ಬರ್ತಿಲ್ಲ ಅಂತೇಳಿ ಮತ್ತೆ 3 ಜನ ಸೇರಿದರು. ವಜ್ಜಾನ ಅಂತ 3 ಜನ ಜಗ್ಗಿದ್ರು. ಅವಾಗೂ ಜಪ್ಪ ಏನಿಲ್ಲ. ಅವ್ರಿಗೊಬ್ಬ ಬುದ್ಧಿವಂತ ಇದ್ದ, ಹಿಂಗೆ ಯಾಕಾಯ್ತು ಅಂದ ಬಗ್ಗೆ ನೋಡ್ತಾನ. ಅವನು ಬಾವಿಯಲ್ಲಿ ಬಿದ್ದವನು ಏನು ಮಾಡ್ಯಾನ, ಒಂದು ಕೈಯಲ್ಲಿ ಹಗ್ಗ ಹಿಡ್ದಾನ, ಮತ್ತೊಂದು ಕೈಯಲ್ಲಿ ಬೇರೆ ಹಿಡ್ದಾನ. ಯಾಕೆ ಬೇರೆ ಹಿಡ್ದಂದ್ರೆ, ಬೆಳತನ ರಕ್ಷಣೆ ಮಾಡಿದ್ದ ಅದೆಲ್ಲಪ್ಪ ಅಂತ ಅದರ ಮೇಲೆ ವಿಶ್ವಾಸ ಭಾಳ ಇರ್ತಾನೆ. ಇದು ಬಿಟ್ರೆ ಏನಾಗ್ತದೆ ಗೊತ್ತಿಲ್ಲ. ಹಗ್ಗ ಬಿಟ್ಟವ್ರ ಮೇಲೆ ಪೂರ್ಣ ವಿಶ್ವಾಸ ಇಲ್ಲ. ಬೇರಿನ ಮೇಲೆ ಅರ್ಧ ಅದ, ಹಗ್ಗದ ಮೇಲೆ ಅರ್ಧ ಅದ. ಅವಾಗ ಹೇಳಿದ್ರು, ಎಂಥ ಮೂರ್ಖಿದ್ದು, ನಮ್ಮನ್ನ ಕೊಲ್ಲಿಬಿಟ್ಟಿಗಿ, ಬೇರನ್ನ ಬಿಡು, 2 ಕೈಲಿ ಹಿಡಿ ಹಗ್ಗ ಅಂದ್ರು. ಅವಾಗಂದ, ಅಲ್ಪ ಬೆಳತನ ರಕ್ಷಣೆ ಮಾಡೋದಲ್ಲ ಇದು, ಇದನ್ನು ಬಿಟ್ಟು ಹೆಂಗೆ ಬರಲ್ಲ ಅಂದ. ನೋಡು, ಮೇಲೆ ಬರಬೇಕಾಗಿತ್ತು ಅಂದ್ರೆ ಮೊದಲು ಹಿಡಿದಂತ ಬೇರನ್ನ ಬಿಡು, ಇಲ್ಲ ಅಲ್ಲೇ ಇರಬೇಕಾಗಿದ್ರೆ ಹಗ್ಗನಾದ್ರೂ ಬಿಡು. 2 ಹಿಡ್ಕೊಂಡಿದಂದ್ರೆ ನೀನು ಕೆಳಗನು ಹೋಗೋದಿಲ್ಲ, ಮ್ಯಾಲೇನು ಬರೋದಿಲ್ಲ, ಅಲ್ಲೇ ಸತ್ತೋತಿದ್ನು ಅಂತ ಹೇಳಿದ್ರು. ಅರ್ಥಾತ್ ಇದರ ಲಕ್ಷ್ಯಾರ್ಥ ಏನಂದ್ರೆ, ಕರ್ಮ ಅನ್ನುವುದು ಬೇರಿದ್ದಂಗೆ, ಹಗ್ಗ ಅನ್ನುವುದು ಜ್ಞಾನ ಇದ್ದಂಗೆ. ಈ ಕರ್ಮ ತತ್ಪರರಾದಂಥ ವ್ಯಕ್ತಿಗಳು ಕರ್ಮದಲ್ಲೇ ಬಿದ್ದು ಒದ್ದಾಡ್ತಾರಲ್ಲ, ತನ್ನ ಬಂಧನವನ್ನ ಬಲ್ಲಂತ ಮಹಾತ್ಮರ ಗುರುಗಳ ಮುಂದೆ ಹೇಳಿದಾಗ ಜ್ಞಾನವೆಂಬ ಹಗ್ಗವನ್ನು ಬಿಡುತ್ತಾರವರು. ಜ್ಞಾನ ಅದನ್ನು ಗಟ್ಟಿಯಾಗಿ ಇಡೆ ಅಂತ ಹೇಳಿದ್ರು. ಅವರು ಹಿಡಿದ್ರೆ ಬರ್ತಾನೆ ಇಲ್ಲ. ಅರ್ಧ ಕರ್ಮದಲ್ಲಿ ಮನಸ್ಸಿಟ್ಟನ, ಅರ್ಧ ಜ್ಞಾನದಲ್ಲಿ ಮನಸ್ಸಿಟ್ಟಾಗ ಅಥೋ ಭ್ರಷ್ಟ ತಥೋ ಭ್ರಷ್ಟ. ಇವನು ಉಭಯ ಭ್ರಷ್ಟ ಅಂದ್ರೆ ಅದನ್ನು ಕರ್ಮದಿಂದ ಕರ್ಮದ ಫಲವನ್ನು ಬಿಡಲಿಲ್ಲ, ಜ್ಞಾನವನ್ನು ಹಿಡಿಕೊಂಡು ಮುಕ್ತನೂ ಆಗಲಿಲ್ಲ, ಭವಸಾಗರದಲ್ಲಿ ಬಿದ್ದು ಅಲ್ಲೇ ಒದ್ದಾಡುವಂಥ ಪ್ರಮೇಯದಂತೆ ಇಲ್ಲಿ ಕೂಡ ಜ್ಞಾನವನ್ನು ಕೊಡುವುದೆಂದು ಭಾವಿಸಬೇಕು ಕರ್ಮ ನಿಷ್ಕಾಮಿ ಮಾಡಿದಾಗ. ಮತ್ತು ಜ್ಞಾನ ಮಾರ್ಗದಲ್ಲಿ ಇರುವವರು ತಾವೇ ಶ್ರೇಷ್ಠರೆಂತಲೂ ಕರ್ಮ ಮಾರ್ಗಿಗಳು ನೀಚರೆಂತಲೂ ಭಾವಿಸಿ ಅವ್ರಿಗೂ ಹೇಳಿದ್ರ ಮಾತು. ಅಂತಃಕರಣದಲ್ಲಿ ವಿಕ್ಷೇಪವನ್ನುಂಟು ಮಾಡಿಕೊಂಡು ಜ್ಞಾನ ಮಾರ್ಗದಿಂದ ಚ್ಯುತಿಯಾಗಬಾರದು. ಇವರು ಜಾರೋ ಪ್ರಸಂಗ ಅದ. ನಾವೆಲ್ಲ ತಿಳಿದೀವಿ ಅಂಥೇಳಿ
ಎಲ್ಲ ಕರ್ಮಗಳನ್ನು ನಾವು ಜ್ಞಾನ ಮಾರ್ಗದಲ್ಲಿ ಇದ್ದವರು ಶ್ರೇಷ್ಠರು, ಕರ್ಮ ಮಾರ್ಗದಲ್ಲಿದ್ದವರು ಬಹಳ ಕನಿಷ್ಠರು, ಬಹಳ ಅಜ್ಞಾನಿಗಳು ಅಂತ ನಾವು ಶ್ರೇಷ್ಠರು, ಅವರು ನೀಚರು ಅಂತ ಭಾವಿಸಿ ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಮತ್ತೇನು ವಿಕ್ಷೇಪ ಆಗ್ತದೆ ನೋಡ್ರಿ, ಚಂಚಲ ಆಗ್ತದ. ಚಂಚಲನೆ ನಮಗಿಷ್ಟು ಗದ್ಲಕ್ಕೆ ಹಾಕದ, ಮನಸ್ಸು ಚಂಚಲ ಆಗ್ತದ. ಆ ಚಂಚಲ ಆದಾಗ ಇವನು ಕೂಡ ಜ್ಞಾನ ಮಾರ್ಗದಿಂದ ವಂಚಿತನಾಗುವ ಪ್ರಮೇಯ ಉಂಟು. ಆ ಕಾರಣದಿಂದ ಎಲ್ಲರಿಗೂ ಸಾಧ್ಯ ವಸ್ತು ಒಂದೇ, ಅದೇ ಬ್ರಹ್ಮ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡವನೇ ಬ್ರಹ್ಮಜ್ಞಾನಿ. ನಾನು ನಿನ್ನೆ ವಿಸ್ತಾರವಾಗಿ ಹೇಳಿನಿ, ಕರ್ಮಿಗಳಾದ್ರೂ ಕೂಡ ಉದ್ದೇಶ ಏನದ ಆನಂದವಾಗಿರ್ಬೇಕಂತ. ಅದಕ್ಕಾಗಿ ಎಲ್ಲವೂ ಮಾಡೋದು, ದೇವರು, ದಿಂಡ್ರು, ಆಚಾರ ವಿಚಾರ, ತಪಸ್ಸು, ಯೋಗ ಮತ್ತು ಯಜ್ಞ ಯಾಗ ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ಅವರು ಒಂದು ಜ್ಞಾನವನ್ನು ಪಡೆಯೋದಕ್ಕೋಸ್ಕರ, ಆನಂದವನ್ನು ಪಡೆಯೋದಕ್ಕೋಸ್ಕರ. ಅವರು ಮಾಡ್ತಾ ಮಾಡ್ತಾ ಗೊತ್ತಾದಾಗ ತಾವೇ ಮುಂದೆ ಬರ್ತಾರಲ್ಲ, ತಾವೇ ಮುಂದೆ ಬರ್ತಾರೆ. ಸಿದ್ಧಲಿಂಗಪ್ಪ ತಾತ ಇಲ್ಲಿ ಇರುವಾಗ ನಮ್ಮ ಮನೆಯಲ್ಲಿ ಕೂಡ ಬಹಳ ದಿನ ನಂತರ ಮೊದಲು ಸುಗರೇಶ್ವರ ಭಕ್ತರು, ದೇವಸೂರು ಮಂದೆಲ್ಲ ಅತ್ಯಂತ ಹೆಚ್ಚಿನ ಭಕ್ತರು ನೋಡಿಲ್ಲಿ. ಪ್ರತಿ ಸೋಮವಾರ ಸ್ನಾನ ಆದ ತಕ್ಷಣ ಇಷ್ಟು ಅಕ್ಕಿ, ಒಂದಿಷ್ಟು ಚಿಲ್ಲರೆ ದುಡ್ಡು, 2 ಊದಿನ ಕಡ್ಡಿ ತಗೊಂಡು ಗುಡಿಗೆ ಹೋಗಿ ಗುಡಿ ನಮಸ್ಕಾರ ಮಾಡಿ ಮತ್ತೆ ಮನೆಗೆ ಬರ್ತಕ್ಕಂಥ ಪದ್ಧತಿ. ಅದು ನಮ್ಮ ಮನೆಗೂ ನಿಂತದು, ಪ್ರತಿ ಸೋಮವಾರ ತಪ್ಪದಿಲ್ಲ. ನಮ್ಮ ಮನೇಲಿ ಗುಡಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿದ್ಧಲಿಂಗಪ್ಪ ತಾತಗ ನಾನು ಸುಮ್ಮನೆ ಇಷ್ಟು ದಿನ ಆಯ್ತು ತಾತ ಶಾಸ್ತ್ರ ಕೇಳಕತ್ತೀವಿ, ಇನ್ನ ಇದು ಭ್ರಮೆ ಹೋಗಿಲ್ಲ ನೋಡು ಅಂದೆ ನಾನು. ಅಂದಾಗ ಏ ತಮ್ಮ ಹಂಗೆ ಮಾಡಬಾರ್ದು ಅಂದ. ಅವ್ರಿಗೆ ನೀನು ಹೋಗಬಾರ್ದು ಗುಡಿಗೆ ಅಂತ ಹೇಳಕ್ ಹೋಗ್ಬಾರ್ದು. ಅವರು ಹೋಗಿ 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 ಕೊನೆಗೆ ಸಾಕಾಗಿ ಎಂದು ಬಿಡ್ತಾರ, ಅವತ್ತು ಸಾರ್ಥಕ ಆಗ್ತದ. ಜುಲುಮಿಲಿ ಬಿಡಿಸ್ಬಾರ್ದಂತ. ಜುಲುಮಿಲಿ ಬಿಟ್ರೆ ನಾಳೆ ಪ್ರಪಂಚದಲ್ಲಿ ಕರ್ಮಾನುಸಾರವಾಗಿ ಒಳ್ಳೆಯದಾಗ್ತಾವ, ಜೀವನದಲ್ಲಿ ಕೆಟ್ಟವಾಗ್ತಾವ. ಕೆಟ್ಟವ ಆದಾಗ ಏನು ವಿಚಾರ ಮಾಡ್ತೇವೆ, ಇಲ್ಲಪ್ಪ ನಾ ಗುಡಿ ಹೋಗೋದು ಬಿಟ್ಟೆ ಅದಕ್ಕೆ ಹಿಂಗಾಯ್ತು ಅಂತ ಅವ್ರ ಮನಸ್ಸಿಗೆ ನೋವಾಗ್ತಾವ. ಅದಕ್ಕೆ ಅವ್ರನ್ನ ಜಬರ್ದಸ್ತ್ ಮಾಡಿ ಬಿಡಿಸಬಾರದು. ಕೇಳ್ತಾ ಕೇಳ್ತಾ ಅವ್ರು ಹೋಗ್ತಾ ಹೋಗ್ತಾ ಅವ್ರಿಗೆ ತಿಳಿದಾಗ ಅವರೇ ಬಿಡ್ತಾರ ತಮ್ಮ ಅಂತ ಹೇಳಿದೆ. ನನಗೆ ಬಹಳ ವಿಚಾರವಾದ ಮಾತನ್ನು ಹೇಳಿದ್ರು ಅವರು. ಹಾಗಾಗಿ ಇದು ಜ್ಞಾನ ಮಾರ್ಗ ಅನ್ನುವುದು ಇದಕ್ಕೆ ಉತ್ತಮ ಅಧಿಕಾರಿಗಳಿಗೆ. ಉತ್ತಮ ಅಧಿಕಾರಿ ಏನು ಇವತ್ತ ಹುಟ್ಟಿದ ತಕ್ಷಣ ಈ ಜನ್ಮದಲ್ಲೇ ಉತ್ತಮ ಅಧಿಕಾರಿ ಆಗಿಲ್ಲ. ಜನ್ಮ ಜನ್ಮಾಂತರ ಸಂಸ್ಕಾರದಿಂದ ಹಿಂದ ಇಷ್ಟೆಲ್ಲ ಕರ್ಮ ಉಪಾಸನ ಮಾಡಿರ್ತಾನವನು. ಜ್ಞಾನಕ್ಕೆ ಹೋಗೋದ್ರೊಳಗಾಗಿ ಹಿಂದಿನ ಜನ್ಮದಲ್ಲಿ ಆಪೇಕ್ಷ ಬಾಳಾದ ಆಯುಷ್ಯ ಇರಂಗಿಲ್ಲ. ಆಪೇಕ್ಷ ಬಹಳ ಮಂದಿಗೆ ಬಹಳ ಆಪೇಕ್ಷೆ ಇರ್ತಾವ. ಅವೆಲ್ಲ ಈಡೇರ್ತಾನ ಆಯುಷ್ಯ ಇರ್ತದೇನು? ಕೆಲವು ಮಂದಿಗೆ ಆಯುಷ್ಯ ಆದ ಆಪೇಕ್ಷೆ ಇಲ್ಲ. ಇವರಿಗೆ ಆಪೇಕ್ಷೆ ಬಹಳ ಆದ, ಆಯುಷ್ಯ ಇಲ್ಲದಕ್ಕೆ ಆ ದೇಹವನ್ನು ಅಲ್ಲಿಗೆ ಬಿಟ್ಟಿರ್ತಾರೆ. ಬೇಟ ಮೇಲೆ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿರ್ತಾರ ಅವರು. ಯಾಕೆ ಮುಕ್ತರಂತ ಆಗಿಲ್ಲಲ್ಲ. ಇನ್ನ ಹುಟ್ಟಿದಾಗ ಆ ಹಿಂದಿನ ಜನ್ಮ ಸಂಸ್ಕಾರ ಎಲ್ಲಿ ಬಿಟ್ಟಾರ ಅಲ್ಲಿಂದನೇ ಅವರ ವೃತ್ತಿ ಪ್ರಾರಂಭ ಆಗ್ತಾವ. ಅವರು ಜ್ಞಾನಕ್ಕೆ ಬಂದಿರ್ತಾರಲ್ಲ, ಜ್ಞಾನದಲ್ಲಿ ಜಲ್ದಿ ಪ್ರವೇಶ ಆಗ್ಬಿಡ್ತಾರ ಅವರು. ಯಾಕೆ ಹಿಂದಿನ ಜನ್ಮದಾದ ಸಂಸ್ಕಾರ. ಅರ್ಥಾತ್ ಯಾವುದೇ ಜನ್ಮದಲ್ಲಿ ಜ್ಞಾನಕ್ಕೆ ಬರಬೇಕಾಗಿದ್ರೆ ಆ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಮಲ ವಿಕ್ಷೇಪ ದೋಷ ನಿವೃತ್ತಿಗೆ ಬೇಕಾದ ಸಾಧನೆಗಳನ್ನು ಸಾಧಿಸಿದವನಾಗಿರಬೇಕು ವಿನಃ
ಸಾಧಿಸದೇ ಇದ್ದವನಿಗೆ ಏನೋ ತನಗೆ ಈ ಜನ್ಮದಲ್ಲಿ ಜ್ಞಾನ ಆದರೂ ಕೂಡ ಚ್ಯುತಿ ಉಂಟಾಗ್ತದೆ, ಜಾರೋ ಪ್ರಸಂಗ. ಹಾಗಾಗಿ ಅದೇ ಬ್ರಹ್ಮ ಸಾಕ್ಷಾತ್ಕಾರ ಆದುದರಿಂದ ಸಾಧನದಲ್ಲಿರುವ ಭಿನ್ನತ್ವವನ್ನು ಲಕ್ಷಿಸದೆ ಸಾಧ್ಯವನ್ನು ಗುರಿಯಲ್ಲಿಟ್ಟುಕೊಂಡು ಧನ್ಯರಾಗಬೇಕು. ಅವ್ರು ಯಾವ ಸಾಧನದಿಂದ ಮೋಕ್ಷವನ್ನು ಹೊಂದಬೇಕಂತಾರ ಅದನ್ನು ವಿಚಾರ ಮಾಡಕ್ಕೆ ಹೋಗಬೇಡ. ಮುಕ್ತಿ ಅನ್ನೋದೇನದ ಅದು ಒಂದೇ ಎಂಬುದನ್ನು ಲಕ್ಷ್ಯದಲ್ಲಿಟ್ಟು, ಅದೊಂದು ಲಕ್ಷ್ಯದಾಗಿದ್ರೆ ಆ ನದಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಹೇಗೆ ಹರಿದು ಬರ್ತದಂತ ಯಾಕೆ ತಲೆ ಕೆಡಿಸಂತಿದ್ದಿ? ಅದು ಅದರ ಲಕ್ಷ್ಯ ಇಲ್ಲದ ಸಮುದ್ರ ಕಡೆನೇ ಅದ, ಸಮುದ್ರದಲ್ಲಿ ಲಯ ಆಗ್ತದಿಲ್ಲ. ಅದರಂತೆ ಸಾಧಕರ ಸಾಧನೆಗಳು ಭಿನ್ನ ಭಿನ್ನ, ಬೇರೆ ಬೇರೆ ಒಬ್ಬೊಬ್ಬರ ಸಾಧನೆ ಒಬ್ಬೊಂದು ರೀತಿಯಿಂದ. ಆದರೆ ಇಲ್ಲಿ ಸಾಧ್ಯವಾದದ್ದು ಯಾವುದು ಅಂದರೆ ಅದು ಬ್ರಹ್ಮ, ಅದು ನಮ್ಮ ಸ್ವರೂಪ, ನಮ್ಮೆಲ್ಲರಲ್ಲಿ ಇದ್ದದ್ದೇ. ಅದೇನು ಎಲ್ಲೋ ಒಂದು ಕಡೆ ಕದ್ದು ತರುವುದಲ್ಲ. ಕದ್ದು ತರುವುದು ಅನಿತ್ಯವಾದ ವಸ್ತುಗಳನ್ನ ಕದಲಿಕ್ಕೆ ಬರ್ತದ, ಕದ್ದು ತರಲಿಕ್ಕೂ ಬರ್ತದ. ನಿತ್ಯವಾದ ವಸ್ತುವನ್ನ ಕದಿಯಲಿಕ್ಕೆ ಬಾರದು. ಹಾಗಾಗಿ ನೋಡುವ ಕಣ್ಣು ಹೇಗಿರಬೇಕು ಅಂದ್ರೆ ನಮ್ಮ ಕಣ್ಣು ಕಣ್ಣಾಗಿರಬೇಕು ವಿನಃ ಅದು ಹುಣ್ಣಾಗಬಾರದು ಅಂತ. ಹುಣ್ಣಾದ್ರೆ ಏನಾಗ್ತದ? ಕೆಟ್ಟ ಹೋಗ್ತದ. ಕಣ್ಣಾಗಿದ್ರೆ ಆರೋಗ್ಯಕರವಾಗಿರ್ತದ. ಹುಣ್ಣಾದ್ರೆ ಅದಕ್ಕೆ ರೋಗ ಬರ್ತದೆ ನೋಡ್ರಿ. ಈ ಆರ್ಯೋಕ್ತಿಯಂತೆ ಪ್ರಪಂಚದಲ್ಲಿ ಇದ್ದ ವಸ್ತುವನ್ನ ಇದ್ದಂತೆ ನೋಡುವವನೇ ವಿವೇಕವಂತನ. ವಿವೇಕ ಅಂದ್ರೆ ಏನಿಲ್ಲ, ಶಬ್ದಶಾಸ್ತ್ರದ ವಿವೇಕ ಅಂದ್ರೆ ಏನು? ಈ ಒಂದು ವಸ್ತು ಅದ, ಆ ವಸ್ತುವನ್ನ ಇದ್ದಕ್ಕೆ ಇದ್ದಂತೆ ನೋಡೋರು. ಯಾವುದೇ ನೋಡ್ರಿ, ಇದಕ್ಕೇನಂತೀವಿ? ಮೈಕ್ ಅಂತೀವಿ, ಹೌದಲ್ಲ? ಇದು ಮೈಕ್ ಆದನ, ಇದ್ರಾಗ ಮೈಕ್ ಇಲ್ಲ. ಇದ್ರಾಗ ಬರೇ ಲೋಹಗಳವ, ಲೋಹ, ಪ್ಲಾಸ್ಟಿಕ್ ಇವೆಲ್ಲ. ಇದಕ್ಕ ಗ್ರಂಥ ಅಂತೀವಿ ನಾವು. ಗ್ರಂಥ ಅನ್ನುವುದು ಇದ್ದಕ್ಕಿದ್ದಂಗಲ್ಲ. ಕಾಗದ ಅನ್ನುವುದೇನಾದ್ರು ಇದ್ದಕ್ಕಿದ್ದಂಗೆ ನೋಡೋದು. ಕಾಗದ ಆಗಿಲ್ಲ, ಕಾಗದ ಇದ್ದಕ್ಕಿದ್ದಂಗಿರೋದು. ಗ್ರಂಥ ಇಲ್ಲ ಅಂದ್ರೇನು? ನಾವು ಪುಸ್ತಕವನ್ನು ನೋಡುವುದು ಅಂದ್ರೆ ಕಾಗದವನ್ನು ನೋಡ್ತೀವಿ ಅಂತ. ಸಾಮಾನ್ಯ ಕೈಯಲ್ಲಿ ಮೈಯಲ್ಲಿ ಒಡವೆಗಳ ರೂಪದಲ್ಲಿ ಬಂಗಾರ ಅಂತಿರ್ತವಲ್ಲ, ಅದರಲ್ಲಿ ಬಂಗಾರ ಎಲ್ಲಿ ಅದ? ಅದು ಇರೋದು ಬರೀ ಲೋಹ. ಕಬ್ಬಿಣ ಒಂದು ಲೋಹ, ಸಿಲ್ವರ್ ಒಂದು ಲೋಹ, ತಾಮ್ರ ಒಂದು ಲೋಹ, ಕಂಚು ಒಂದು ಲೋಹ. ಅದರಂತೆ ಇದು ಕೂಡ ಒಂದು ಲೋಹ, ಹೌದಲ್ಲ? ನಾವು ಏನಂತೀವಿ ಅದಕ್ಕೆ? ಬಂಗಾರ ಅಂತೀವಲ್ಲ. ಅದಕ್ಕೆ ಬಂಗಾರ ಅದರ ಸುಳ್ಳಾದ ಅಂದ್ರು. ಗ್ರಂಥ ಇದ್ರೆ ಸುಳ್ಳಾದ. ಸಾಮಾನ್ಯ ನೋಟು ನೋಡಂದ್ರೆ 500 ರೂಪಾಯಿ ನೋಟ್ ಅದ, ರೂಪಾಯಿ 500 ರೂಪಾಯಿ. 500 ರೂಪಾಯಿ ಅದು. ಅದ್ರ ಏನು ಕಾಗದ? ಅದು ಇರೋದು ಕಾಗದ, ಕರೆಯೋದು 500. ಅದಕ್ಕೆ ಕಾಗದ ಸತ್ಯ ಅದ, 500 ಮಿಥ್ಯ ಅದ. ಮಿಥ್ಯ ಸುಳ್ಳಾದಿಲ್ಲ. ಸುಳ್ಳು ಚಲಾವಣೆ ಆಗ್ತದಲ್ರಿ ಅಂದ್ರೆ ಸುಳ್ಳಿನಿಂದ ಚಲಾವಣೆ ಮಾಡ್ಬೇಕಾಗ್ಯದ. ಸುಳ್ಳಿನಿಂದನೇ ಕಟ್ಟಬೇಕು ಗಂಟು, ಸತ್ಯದಿಂದ ಕಟ್ಟಕ್ಕೆ ಬರಂಗಿಲ್ಲ. ಹಾಗಾಗಿ ಇಲ್ಲಿ ವಿವೇಕವಂತನು ಆದುದರಿಂದ ಆಧ್ಯಾತ್ಮಿಕ ರಂಗದಲ್ಲಿ ನಡೆಯುವನು
ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡನ್ನೂ ಒಂದೇ ಫಲವನ್ನು ಕೊಡುವುದೆಂಬ ವಿವೇಕವಂತನಾಗಬೇಕು. 20, 30, 25 ವರ್ಷ ಸರಳವಾದ ಸಾಮಾನ್ಯ ಸಾಧನಾ ಪ್ರಯೋಗವನ್ನು ಇಲ್ಲಿ ಮಾಡ್ತಾ ಬಂದೀವಿ. ನೀವು ನಿದ್ದೀರಿ, ನಾವು ನಿದ್ದೀವಿ. ಇಷ್ಟೆಲ್ಲ 25 ವರ್ಷದ ಪರ್ಯಂತರ ಈ ಜ್ಞಾನಯುಗದ ಕರ್ಮವನ್ನು ನೀವು ಮಾಡ್ತೀರಿ, ನಾವು ಮಾಡ್ಕೊಂತ ಬಂದೀವಿ. ಇದರಿಂದ ನಮಗೇನಾದರೂ ಒಂದು 10 ರೂಪಾಯಿದ ಫಲ ಇಚ್ಛೆ ಅಪೇಕ್ಷೆ ನಮಗೆಲ್ಲ, ನಿಮಗೂ ಇಲ್ಲ. ಇದೇನಾಯ್ತು? ಫಲ ಇಚ್ಛೆ ಇಲ್ಲ, ಆನಂದ ಆಯ್ತಂತ. ಅದು ಎರಡು ಒಂದೇ ಆಯ್ತಲ್ಲ. ಫಲದ ಇಚ್ಛೆ ಅಪೇಕ್ಷೆ ಮಾಡಬಾರದು, ಮಾಡದೆ ಇದು ಎರಡು ಒಂದೇ. ಹಾಗಾಗಿ ಈ ಮುಂದಿನ ಶ್ಲೋಕದಲ್ಲಿ ಮತ್ತೆ ಶ್ರೀಕೃಷ್ಣ ಭಗವಂತ ಅರ್ಜುನನನ್ನು ಕುರಿತು ಏನು ಹೇಳ್ತಾರಂದ್ರೆ, ಸನ್ಯಾಸಃ ತು ಮಹಾಭಾವೋ ದುಃಖಂ ಅಪುಂ ಅಯೋಗತಃ ಯೋಗಮುಕ್ತಃ ಮುನಿ ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ ಅಂದ್ರೆ ಅರ್ಜುನ, ನಿಷ್ಕಾಮ ಕರ್ಮ ಯೋಗ ಸಿದ್ಧಿ ಇಲ್ಲದೆ ಸನ್ಯಾಸ ಅರ್ಥಾತ್ ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದಿಂದ ನಡೆಯುವ ಎಲ್ಲ ಕರ್ಮಗಳಲ್ಲಿಯೂ ಕರ್ತೃತ್ವ ಭಾವದ ತ್ಯಾಗವನ್ನು ಪಡೆಯುವುದು ಕಠಿಣ, ಬಹಳ ಕಷ್ಟ. ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವ ನಿಷ್ಕಾಮ್ಯ ಕರ್ಮಯೋಗಿಯು ಪರಬ್ರಹ್ಮ ಪರಮಾತ್ಮನನ್ನು ಬಹು ಬೇಗನೆ ಪಡೆದುಕೊಳ್ಳುತ್ತಾನೆ ಎಂದು ನೋಡ್ರಿ. ಬಹಳ ಬೇಗ ಅದನ್ನು ವಿಶಾಲ ಮಾಡಿ ಇಲ್ಲಿ ಹೇಳೋದೇನೆಂದ್ರೆ, ಇಲ್ಲಿ ಕರ್ಮಯೋಗದಿಂದ ಅಂತಃಕರಣ ಶುದ್ಧಿ ಮಾಡಿಕೊಳ್ಳದೆ ಕರ್ಮ ಸನ್ಯಾಸ ರೂಪವಾದ ಜ್ಞಾನ ನಿಷ್ಠೆಯನ್ನು ಪಡೆಯುವುದು ಅತಿ ಕಷ್ಟಕರವಾಗಿದೆ. ನಾವು ಮೊದಲೇ ಹೇಳಿದೆ, ಬಹಳ ಕಷ್ಟ. ಯಾಕೆ ಕಷ್ಟ ಅಂದರೆ, ದೊಡ್ಡ ಬಿಲ್ಡಿಂಗನ್ನು ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ಯಾನ. ಮನೆ ಕಟ್ಟಲಿಕ್ಕೆ ಪ್ರಾರಂಭ ನಡೆದದ, ಛತ್ತ ಲೆವೆಲಿಗೆ ಬಂದದ, ಛತ್ತನು ಹಾಕ್ಯಾನ. ಆದರೆ ಹಾಕಿದ 1 ತಿಂಗಳ 2 ತಿಂಗಳಲ್ಲಿ ಆ ಮನೆ ಬಿರುಕು ಬೀಳ್ತಾ ಸೀಳ್ತಾ ಬಂತು. ಕಾರಣ ಏನಂದ್ರೆ, ಕಾಲಮ್ ಹಾಕ್ಯಾನ, ಫೌಂಡೇಶನ್ ಹಾಕಿಲ್ಲ. ಬುನಾದಿ ಇಲ್ಲದ ಮನೆ ಕಟ್ಟಿದ್ರೆ ಅದು ನಿಲ್ತದೇನು? ನಿಂತಂಗ ಕಾಣ್ತದ, ಯಾವ ಕ್ಷಣದಲ್ಲಿ ಬಿದ್ದು ಹೋಗ್ತದ ಗೊತ್ತಿಲ್ಲ. ನಮ್ಮ ಹಣೆಬರ ಅಷ್ಟೇ. ನಾವು ಕೆಲವು ಸಂದರ್ಭದಲ್ಲಿ ಪ್ರಸಂಗದಲ್ಲಿ ಕೆಲವು ಮಾತಾಡ್ತಿರ್ತಾರೆ, ಪುಣ್ಯವನ್ನು ಮಾಡೋ ಅಂದಾಗ. ವೇದಾಂತ ಶಾಸ್ತ್ರ ಕೇಳಿದ ಮೇಲೆ ಪುಣ್ಯ ಮಾಡೋದು ಬಹಳ ಕಷ್ಟ. ಕೇಳಲಾರ್ದವ್ರು ಮಾಡ್ತಾರೆ, ಯಥೇಚ್ಛವಾಗಿ ಮಾಡ್ತಾರೆ. ಅವರು ಕೇಳಿದ ಮೇಲೆ ಸ್ವಲ್ಪ ಜ್ಞಾನ ಆಗಿರ್ತದಲ್ಲ, ಪುಣ್ಯ ಯಾಕೆ ಮಾಡಬೇಕು? ಹಂಗಲ್ಲ ಶಾಸ್ತ್ರ. ನಾ ಭಾಳ ಸಲ ಒತ್ತಿ ಹೇಳಿನಿ, ಈ ಪುಣ್ಯ ಜ್ಞಾನ ಆದ ಮೇಲೆ ಆಗುವಾಗ ಪುಣ್ಯವನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು, ಹೆಚ್ಚೆಚ್ಚು. ಕಾರಣ, ಇವರು ಕಾಣಿಕೆ ಹೆಚ್ಚು ಕೊಡ್ಲ ಅಂತ ಹೇಳಕತ್ತಾರ ಗುರುಗಳಂತ ವಿಚಾರ ಮಾಡಬೇಡ್ರಿ, ಅನುಭವ ಮಾಡಿ ಕೇಳ್ರಿ. ಮನುಷ್ಯ ವಯಸ್ಸು ಯೌವನದಲ್ಲಿ ಯಾರೂ ಬಿಡಿಗೆಯನ್ನ ಹಿಡಿಯುವ ಕಾರ್ಯ ಮಾಡಂಗಿಲ್ಲ. ಬಿಡಿಗೆ ಹಿಡಿತಾರೇನು? ವಯಸ್ಸು ಹೆಚ್ಚಾದಂಗೆಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಅದು ಊರುಗೋಲು ಅನ್ನುವುದು ನಮಗೆ ಆಸೆ ಕೊಡ್ತದ.
ಮನುಷ್ಯನನ್ನ ಕೆಳಗೆ ಬೀಳದಂತೆ ಎತ್ತಿ ಹಿಡಿತದ. ಬರೀ ಕೈಯಲ್ಲಿಯೇ ಒಂದು ಕಟ್ಟಿಗೆ ಕೋಲು. ಒಬ್ಬ ಮನುಷ್ಯನ ಎತ್ತಿಡ್ತದಿಲ್ಲ, ಬಡಿಗಿಲ್ಲದ್ರೆ ಬಿದ್ದ ಬಿಡ್ತದನಪ್ಪ ಅಂತೀವಲ್ಲ. ಬಡಿಗೇನು ಮನುಷ್ಯನನ್ನು? ಸುಮ್ಮನೆ ಒಂದು ಕಟ್ಟಿಗೆ ಕೋಲು ಕೈಯಲ್ಲಿ ಆಸರೆಯಾಗಿದ್ದಾಗ ನೆಲಕ್ಕೆ ಬೀಳಲಾರ್ದಂಗ ನಿನ್ನ ಕಾಪಾಡ್ತದ. ಆದ್ರೆ ಇಲ್ಲಿ ಬಹಳ ಎಚ್ಚರದಿಂದ ವಿಚಾರ ಮಾಡಬೇಕು. ಮೋಕ್ಷ ಅನ್ನುವುದು ಇದು ಬಹಳ ಸರಳವಾಗಿ ಸಾಧಿಸಿ ಇದೇ ಜನ್ಮದಲ್ಲಿ ಎಲ್ಲರೂ ಮುಕ್ತರಾಗಲಿಕ್ಕೆ ಅಸಾಧ್ಯವಾದ ಕಾರ್ಯ. ಎಲ್ಲರೂ ಹೇಳ್ತೇನೆ ನಾನು, ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೊಬ್ರು ಆಗ್ತಾರೆ. ಅಂದಾಗ ನಾವು ಈ ಜನ್ಮದಲ್ಲಿ ಮೋಕ್ಷ ಆದ್ರಂತೂ ಅದರಷ್ಟು ಪುಣ್ಯಾತ್ಮರೇ ಆಗಲಿಲ್ಲ. ಇನ್ನೇನು ಬೇಕಾಗ್ಯದ ಜ್ಞಾನಿಗಳವರು. ಒಂದು ವೇಳೆ ಆಗದೆ ಇದ್ರೆ ಮುಂದಿನ ಜನ್ಮಕ್ಕೆ ಬರ್ಬೇಕಲ್ಲ, ಮುಂದಿನ ಜನ್ಮಕ್ಕೆ ಬರ್ಬೇಕಲ್ಲ. ಆವಾಗ ಹಿಂದಿನ ಜನ್ಮದಲ್ಲಿ ಪ್ರತಿಬಂಧಕ ರೂಪವಾದ ದರಿದ್ರತೆ, ಭೋಗದ ಕೊರತೆ ಇವೆಲ್ಲ ಆ ಜನ್ಮದಲ್ಲಿ ಆಗಬಾರದು ಅಂದರೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ನಿನಗೆ ಸಂಸಾರದಲ್ಲಿ ಭೋಗನೂ ಕೊಡ್ತದ, ಮತ್ತೆ ಜ್ಞಾನ ಏನದ ಅದು ಮೋಕ್ಷವನ್ನು ಕೊಡ್ತದ. ಈ ಎರಡೂ ಸರಿಯಾಗಿತ್ತಂದ್ರೆ ಸುಲಭ ಮೋಕ್ಷ ಆಗ್ತದ. ಸುಲಭ ಆಗ್ತದಿಲ್ಲ. ದೇವರು ಭಗವಂತ ಉಣ್ಣದಕ್ಕ ತಿನ್ನೋದಕ್ಕ ಯಥೇಚ್ಛವಾಗಿ ಯಾವುದೇ ಕೊರತೆ ಇಲ್ಲದ ಕೊಟ್ಟಾನ, ಅದು ಒಂದು. ಮತ್ತು ಮೋಕ್ಷಕ್ಕೆ ಜ್ಞಾನ ಸಾಧನೆಗಾಗಿ ಸದ್ಗುರು ದೊರಿಕೆನ ಅದೊಂದು. ಈ ಎರಡರ ಸಹಾಯದಿಂದ ಅವನಿಗೆ ಜಲ್ದಿ ಮೋಕ್ಷ ಆಗ್ತದೆ. ಈ ಕಡೆ ಆಸೆ ಬಹಳ ಅದ ಮುಕ್ತನಾಗಲಿಕ್ಕೆ. ಸಂಸಾರದ ಅಡಚಣೆ ಇದ್ರೆ ಅವನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಈ ಹೆಣ್ಣು ಮಕ್ಕಳ ಚಿಂತೆಯಲ್ಲಿ ಮೈ ಮರೆದು ಈ ಕಡೆ ಇರಲಿಕ್ಕೇನೆ ಹೆಚ್ಚಿನ ಗಮನ ಹೋಗ್ತದ. ಅದು ಪುಣ್ಯದ ಬಲ ಇತ್ತಂದ್ರೆ ಆಯ್ತು ಮರ, ನಾವು ಆರಾಮಿವಿ, ಇನ್ನು ಎಲ್ಲಿಗೇನೋ ಹೋಗಿ ಬಾ ಅಂತಾರಲ್ಲ ಮನೆಗೆ. ಅದಕ್ಕಾಗಿ ಜ್ಞಾನ ಆಗದ ನಮಗೆ ಆತದಂತ ಅಹಂ ಬಿಟ್ಟು ಹೆಚ್ಚೆಚ್ಚಿಗೆ ಮಾಡಿದಷ್ಟು ಮುಂದಿನ ಜನ್ಮದಲ್ಲಿ ಅದು ನಮಗೆ ಬುದ್ಧಿ. ಅದು ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ಕೆಟ್ಟೇನು ಎನಬೇಡ, ಮುಂದೆ ತಾ ಕಟ್ಟಿಹಿದು ಬುದ್ಧಿ ಸರ್ವಜ್ಞ. ಬುದ್ಧಿನೇ ಆದ ನೋಡು. ಯಾರು ಅಡಿಗೆ ಮಾಡ್ರಿ ಕಟ್ರಂತಲ್ಲ, ನೀನು ಕಟ್ಕೊಂಡೆ ಹೋಗಿದ್ದೆ ಅಂತ. ಈ ಜನ್ಮದಲ್ಲಿ ಅಲ್ಲ ಬುದ್ಧಿ, ಮುಂದಿನ ಜನ್ಮದ ಬುದ್ಧಿ. ಹಾಗಾಗಿ ಕರ್ಮ ಯೋಗವೆಂಬ ತರಗತಿಯಲ್ಲಿ ಉತ್ತೀರ್ಣನಾದವನೇ ಜ್ಞಾನ ಯೋಗವನ್ನು ಸುಲಭವಾಗಿ ಸಾಧಿಸಬಲ್ಲ. 5ನೇ 6ನೇ ಕ್ಲಾಸು 9ನೇ ಕ್ಲಾಸು ಪಾಸಾದವನೇ, 9ನೇ ತರಗತಿಯಲ್ಲಿ ಪಾಸಾದವನೇ 10ನೇ ತರಗತಿಗೆ ಹೋಗ್ತಾನೆ. 9 ಪಾಸ್ ಆಗಲ್ಲಂದ್ರೆ 10ನೇ ತರಗತಿಗೆ ಹೋಗ್ಲಿಕ್ಕೆ ಸಾಧ್ಯ ಅದೇನು? ಸಾಧ್ಯನೇ ಇಲ್ಲ ಅಂತ. ಹಾಗೆ ಇಲ್ಲಿ ಕರ್ಮದಲ್ಲಿ ಉತ್ತೀರ್ಣನಾದವನು, ಕರ್ಮದ ಕ್ಲಾಸಲ್ಲಿ ಪಾಸ್ ಆದವನು ಜ್ಞಾನದ ಕ್ಲಾಸಿಗೆ ಹೋಗಿ ಬರ್ತದೆ. ಇಲ್ಲೇ ಫೇಲ್ ಆಗ್ಯಾನಂದ್ಮೇಲೆ ಆ ಕ್ಲಾಸಲ್ಲಿ ನಿನಗೆ ಅಧಿಕಾರ ಅದೇನು ಇಲ್ಲ ಅಂತ ಅರ್ಥ. ಹಾಗಾಗಿ ಕರ್ಮಗಳೆಲ್ಲ ಹೇಗೆ ಅಂದರೆ ಬಿಟ್ಟು ದೃಕ್ ಸ್ವರೂಪನಾದ ಆತ್ಮನಲ್ಲಿ ಪ್ರೀತಿಯನ್ನ ಪಡೆದುಕೊಳ್ಳುವುದೇ ಸಾಮಾನ್ಯದ ಮಾತಲ್ಲ. ನೀನು ಏನ ಮಾಡು, ದೃಶ್ಯವಾಗಿ ನೋಡು. ದೃಶ್ಯಗಳಂತ ನೋಡುವಿನ ಅವೇ ನಾನಂತ ನೋಡಕ್ ಹೋಗ್ಬೇಡ ಅಂತ. ದೃಶ್ಯಗಳಾಗಿ ನೋಡು. ದೃಶ್ಯ ಅಂದ್ರೆ ಅವೊಂದು ವಸ್ತುಗಳು. ದೃಕ್ ಅಂದ್ರೆ ನೀ ತಿಳಿಯವನು. ಉದಾಹರಣೆ, ಈಗ ನಾವು ವಿಚಾರ ಮಾಡಿದ್ರೆ ಇಲ್ಲಿಗೆ ಇಷ್ಟೆಲ್ಲ ಮಂದಿ ಬಂದಿರಲ್ಲ, ನೀವು
ಬಂದದ್ದು ದೇಹ ನಿಮ್ಮನ್ನ ಕರ್ಕೊಂಬಂದದೋ ಅಥವಾ ಮನಸ್ಸು ಕರ್ಕೊಂಬಂದದೋ? ಮನಸ್ಸೇ ಕರ್ಕೊಂಬಂದದ್ದು. ಮನಸ್ಸು ಇಲ್ಲಂದ್ರೆ ಕೆಲವು ಮಂದಿ ಎಲ್ಲೆಲ್ಲಿ ಹೋಗ್ತಾರೆ, ಅಲ್ಲೆಲ್ಲಿ ಹೋಗ್ಬೇಕಾಗಿತ್ತಲ್ಲ, ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ಆದರೆ ಈ ದೃಶ್ಯ ದೃಕ್ರೂಪವಾಗಿ ನೋಡ್ಬೇಕಾಗಿದ್ರೆ ಸ್ವಲ್ಪ ಪರಿಶ್ರಮ ಬೇಕಂತ. ಪರಿಶ್ರಮ. ನೀ ಏನೇ ಮಾಡು ಅದನ್ನು ನೋಡೋನಾಗೋ ಮಾಡೋನಾಗಬೇಡ. ದೇವರ ದರ್ಶನ ಮಾಡು, ದೇವರನ್ನು ನೋಡು, ಬೇಡ ಅಂತ ಹೇಳಂಗಿಲ್ಲ. ಪೂಜೆಯನ್ನು ಮಾಡು, ಆ ಪೂಜೆಯನ್ನು ನೋಡುವನಾಗ, ಪೂಜೆ ಮಾಡುವನಾಗಬೇಡ. ನಮಸ್ಕಾರ ಮಾಡು, ಬೇಡ ಅಂತ ಹೇಳಂಗಿಲ್ಲ. ಯಾರಿಗೆ? ನಮಸ್ಕಾರವನ್ನು ನೋಡುವನು ನಾನು ವಿನ ನಮಸ್ಕಾರ ಮಾಡಿದವನಲ್ಲ. ನಮಸ್ಕಾರ ಮಾಡ್ಯದ ದೇಹ ನಮಸ್ಕಾರ ಮಾಡ್ತದೋ ಏನು ಆತ್ಮ ನಮಸ್ಕಾರ ಮಾಡ್ತದ? ದೇಹ ಅಲ್ಲ. ಅಂದಾಗ ಈ ವಿಚಾರದಲ್ಲಿ ಆತ್ಮನಲ್ಲಿ ಸ್ಥಿತಿಯನ್ನು ಪಡೆದುಕೊಳ್ಳುವುದು ಸಾಮಾನ್ಯದ ಮಾತಲ್ಲ. ಜ್ಞಾನಿಗಳು ಹಂಗ ಮಾಡಿದ್ರು. ಅವರು ಬಸವನಂತ ಹೇಳ್ತಿದ್ದ, ನೋಡ್ತಮ್ಮ ನಡ್ರಿ ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಹೋಗಿ ನಡ್ರಿ ಅಂತ 2-3 ಸಲ ಪ್ರವಾಸ ಹೋಗಿ ಬಂದ್ವಲ್ಲ. ತಿರುಪತಿ ಬಂದ, ಶ್ರೀಶೈಲಕ್ಕೆ ಬಂದ, ಎಲ್ಲ ಕಡೆ ಮೈಸೂರು, ಸುತ್ತೂರು ಎಲ್ಲ ಕಡೆ ಪ್ರವಾಸ ಮಾಡಿ ಬಂದಿವಿ. ಅವ್ರು ಏನು ಹೇಳ್ತಿದ್ರು ಅಂದರೆ, ತಮ್ಮ ದೂರ ಅಷ್ಟು ದುಡ್ಡು ಖರ್ಚು ಮಾಡಿ ಬಂದ್ರಿ, ಹೋಗ್ರಿ ದೇವ್ರನ್ನ ಕಮ್ಮಗ ನೋಡಿ ಬರ್ರಿ ಅಂತಿದ್ರು ಅವರು. ನೀವು ನೋಡಿ ಬರ್ರಿ ಅಂತಿದ್ರು ವಿನ ಆತ ಮಾತ್ರ ಆ ಕುಂತಲ್ಲೇ ಕುಂದಿರ್ತಿದ್ದ. ಇಲ್ಲ ನೀವು ಹೋಗಿ ಬರ್ರಿ ತಮ್ಮ ಅಂತಿದ್ರು. ಹೇಳೇನಿಲ್ಲ ಎಲ್ಲರಿಗೆ. ಮತ್ತೆ ಅವರು ದೇವರನ್ನ ನೋಡಕಂತ ಹೋಗ್ರಿ, ಅದೇ ದೇವರಂತ ತಿಳ್ಕಕ್ ಹೋಗ್ಬೇಡಂತಿದ್ದ. ನೋಡ್ರಿ ಸೃಷ್ಟಿ ಸೊಬಗು ಇವೆಲ್ಲ ಹಿಂದಿನ ಪ್ರಾಚೀನ ಎಲ್ಲ ಸಂಸ್ಕಾರಗಳೇನವ ಅವನ್ನ ನೋಡ್ರಿ. ದೇಶವನ್ನು ತಿರಬೇಕು, ಇಲ್ಲ ಕೋಶವನ್ನಾದರೂ ಓದಬೇಕಂತ. ಕಮ್ಮ ನೋಡ್ರಿ ಪರಿಸರ, ಭಗವಂತ ಅಲ್ಲೆಲ್ಲಿ ಏನೇನು ಮಾಡ್ಯಾನ, ಸೃಷ್ಟಿ ಹೆಂಗದ, ನದಿ ಹೆಂಗವ, ಸಮುದ್ರ ಹೆಂಗದ ಎಲ್ಲ ನೋಡ್ರಿ. ಆದ್ರೆ ದೇವರು ಇಲ್ಲೇ ಆನ ಅಂತೇಳಿ ಬಗ್ಗಕ್ಕೆ ಹೋಗ್ಬೇಡಂತಿದ್ದ. ಅದು ನಿಷ್ಠುರ ಮಾತು. ದೇವ್ರು ಅಲ್ಲೇ ಆನಂದ್ರೆ ನಿನ್ನಲ್ಲಿಲ್ಲ ಅಂತ ಅರ್ಥ ಆಯ್ತಲ್ಲ. ದೇವ್ರು ಅಲ್ಲೇ ಆನಂದ್ರೆ ಅಪೂರ್ಣ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ತಿಳ್ಕೊಂಡವರು ನೋಡುವ ನೋಟ ಬೇರೆ, ತಿಳಿಲಾರ್ದವರು ನೋಡುವ ನೋಟ ಬೇರೆ. ಅವ್ರು ನೋಡಕ್ ಹೋದರ ನಾನು ನೋಡಿಲ್ಲ ಅಂದ್ರೆ ಅವ್ರ ಕನಿಷ್ಠ ನಾ ಶ್ರೇಷ್ಠ ಅಂತ ಅನ್ಕೋಬಾರ್ದು. ಅವ್ರು ನೋಡ್ಲಿ, ಏನ್ ತಪ್ಪ. ಹಾಗಾಗಿ ಶುದ್ಧ ಜ್ಞಾನದ ಸ್ಥಿತಿಯು ಸರ್ವರಿಗೂ ಸುಲಭವಾಗಿ ದೊರೆಯಲಾರದು. ಇದು ಸುಲಭದ ಮಾತಲ್ಲ, ಸುಲಭವಾಗಿ ಪ್ರಾಪ್ತಿ ಆಗೋದೂ ಅಲ್ಲ. ಅದಕ್ಕೆ ಚಿತ್ತ ಶುದ್ಧಿಯೇ ಅಗತ್ಯ. ಹಾಲು ಈಗ ಏನು ಒಂದು ಹನಿ ನೀರು ಮಿಕ್ಸ್ ಇಲ್ದಂಗೆ ನಾವೊಂದು ಪಾತ್ರೆಯಲ್ಲಿ ಹಾಲನ್ನು ಹಿಂಡಿವಿಲ್ಲ, ಎಷ್ಟು ಪರಿಶುದ್ಧ ಅದ. ಆ ಹಾಲನ್ನ ಇನ್ನೊಂದು ಮಡಿಕೆಯಲ್ಲಿ ಹಾಕಿ ಹೆಪ್ಪಾಕ್ರಿ, ಅದು ಎತ್ತಿರಂಗಿಲ್ಲ. ಹಾಲು ಎತ್ತಲಿಲ್ಲ ಅಂದ್ರೆ ಅದು ಕೆಟ್ಟದಂತ ಅರ್ಥ. ಹೆಪ್ಪಾಕಿವ್ನು ಎತ್ತಿಲ್ಲ ಅಂದ್ರೆ ಏನು ಹಾಲು ಕೆಟ್ಟವನು. ಹಾಲು ಆ ಪಶುವಿನಿಂದ, ಆಕಳದಿಂದ ಬರುವಾಗ ಕೆಟ್ಟು ಬಂದವೇನ? ಹಾಲು ಪರಿಶುದ್ಧವಾಗಿ ಬಂದವ. ಮತ್ತೆ ಯಾಕೆ ಕೆಟ್ಟು ಅಂದ್ರೆ ಹಾಲು ಕೆಟ್ಟಿಲ್ಲ, ಹಾಲನ್ನು ಕೆಡಿಸಿದ್ದು ಗಡಿಗೆಯಲ್ಲಿನ ಹೊಲಸು. ಪರಿಶುದ್ಧವಾದ ಹಾಲನ್ನು ಕೆಡಿಸಿಲ್ಲ ಗಡಿಗೆ.
ಅದಂಗೆ ಪರಿಶುದ್ಧವಾದ ಆತ್ಮಜ್ಞಾನವನ್ನು ಕೂಡ ಕೆಡಿಸುವಂಥ ಶಕ್ತಿಯಾದ ಎಲ್ಲಿ ಮಲಿನ ಅಂತಃಕರಣದಲ್ಲಿ. ಈ ದೇಹದಲ್ಲಿ ಪರಿಶುದ್ಧ ಯಾಕಿರ್ಬೇಕಂದ್ರೆ ಏನನ್ನ ಹಾಕಿದ್ರೆ ಕೆಡಬಾರ್ದಂತ, ಅದು ಉಪಯೋಗ ಹೊಂದಿರಬೇಕಲ್ಲ. ಅದಕ್ಕೆ ಹೀಗಿರುವುದರಿಂದ ಕರ್ಮ ಯೋಗ ಎಂಬ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣನಾಗದೆ, ಮೊದಲೇ ಹೇಳಿದಲ್ಲ, ಪ್ರಾಥಮಿಕದಲ್ಲಿ ಮಾಡಲಾರ್ದ ಹೈಸ್ಕೂಲಿಗೆ ಹೆಂಗೆ ಗೊತ್ತಿದ್ದಿ. ಆದುದರಿಂದಲೇ ಈ ಶ್ಲೋಕದಲ್ಲಿ ಆರಂಭದಲ್ಲಿ ಕರ್ಮ ಸನ್ಯಾಸವನ್ನು ಆಚರಿಸದೆ ಕರ್ಮಯೋಗವನ್ನು ಆಚರಿಸಬೇಕೆಂಬ ಪ್ರತಿಪಾದನೆ. ಇಲ್ಲಂದ್ರೆ ಏನಾಗ್ತೀವಿ ಅಂದರೆ ಜ್ಞಾನ ಆಯಿತು, ಕರ್ಮದಿಂದ ಏನು ಪ್ರಯೋಜನ ಇಲ್ಲ ಅಂತ ಕರ್ಮಯೋಗವನ್ನು ಆಚರಣೆ ಮಾಡೋದು ಒಂದೆಡೆ ಬಿಟ್ಟಿ ಅಂದರೆ ನಿನ್ನನ್ನು ಸೋಮಾರಿತನಕ್ಕೆ ತಳ್ಳುತ್ತದೆ. ಮನುಷ್ಯ ಏನಾಗ್ತಾನ? ಸೋಮಾರಿ ಆಗ್ತಾನ. ಆ ಕಾರಣದಿಂದ ಮುನಿಗಳು ಅಂದ್ರೇನು? ಮನನಶೀಲರು ಅಂತ ಅರ್ಥ. ಅಂಥ ಮನನಶೀಲ ಕರ್ಮಯೋಗಿಯು ತಾನು ಮಾಡುವ ಕರ್ಮಯೋಗದೊಂದಿಗೆ ತನ್ನ ಸ್ವರೂಪ ಯಾವಾದ ಭಗವಂತ ಅದ. ಭಗವಂತನ ಮನನವನ್ನು ಸಹ ಮಾಡುವುದು ಅವಶ್ಯಕತೆ ಎಂದು ಕಂಡುಬರುತ್ತದೆ. ನೀನೇನೇ ಕರ್ಮ ಮಾಡು, ಸ್ವರೂಪಕ್ಕಂತ ಮಾಡು. ಸ್ವರೂಪದಲ್ಲಿ ಏನು ಭಗವಂತನಲ್ಲ, ಸ್ವರೂಪಕ್ಕನೇ ಮಾಡದಂಗೆ ಅನ್ಯದ ಮಾಡೋದಲ್ಲ. ಇದು ಸಂಬಂಧ. ಇಲ್ಲಿಂದನೇ ಏಕತ್ವ ಪ್ರಾರಂಭ ಆಗ್ತದೆ ನೋಡ್ರಿ. ಇಲ್ಲಿಂದನೇ ಏಕತ್ವ ಪ್ರಾರಂಭ ಆಯ್ತು ಅಂದ್ರೆ ಜ್ಞಾನದಲ್ಲಿ ಏಕತ್ವ ಹೆಂಗಾಗೋದಿಲ್ಲ? ಹಾಗೆ ಆಗ್ತದೆ. ಹಾಗೆ ಇಲ್ಲಿ ದೇಹ ಇಂದ್ರಿಯಗಳಿಂದ ಕರ್ಮ, ಮನಸ್ಸಿನಲ್ಲಿ ಸೋಹಂ ಭಾವನೆ ಈ ರೀತಿಯಾಗಿ ಆಚರಿಸುವನು ಸಹ ಅಚರೇಣ ಅಂದರೆ ತೀವ್ರವಾಗಿ ಜ್ಞಾನವನ್ನು ಪಡೆದುಕೊಂಡು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾನೆ. ಮಾರ್ಗ ಸುಲಭ, ಮಾರ್ಗ ಅತಿ ಶೀಘ್ರ. ಅರ್ಥ ಏನಾದಿವ್ರದಂದ್ರೆ ಹಿಂದಿನ ಎಷ್ಟೋ ಜನ್ಮ ಹೋಗಲವು, ಎಷ್ಟು ಯಾವುದಕ್ಕೆ ಯಾವಾಗ ಹೋಗ್ಯವ ಗೊತ್ತಿಲ್ಲ. ಈ ಜನ್ಮದಲ್ಲಿ ಕೂಡ ಇರುವಂಥ ಆಯುಷ್ಯದಲ್ಲಿ ಭಗವಂತ ನಮ್ಮ ಆಯುಷ್ಯ ಎಷ್ಟು ಕೊಟ್ಟನೋ ಗೊತ್ತಿಲ್ಲ. ಇರುವ ಆಯುಷ್ಯದಲ್ಲಿ ಇದೇ ಜನ್ಮದಲ್ಲಿ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷದ ಆನಂದವನ್ನು ಪಡೆದುಕೊಳ್ಳಲು ಸಾಧ್ಯ ಇದೆ ಅಂತ ಮಾತು ಹೇಳ್ತಾರೆ ಅವರು. ಸರಳ ಸಾಧ್ಯದ ಆಚರಣೆ ಸರಿ ಇರ್ಬೇಕು ನಾವು. ಈ ಪ್ರಕಾರವಾಗಿ ಪ್ರಾರಂಭದಲ್ಲಿ ನಿಷ್ಕಾಮ್ಯ ಕರ್ಮ ಆಚರಣೆಯಿಂದ ಅಂತಃಕರಣ ಶುದ್ಧಿ ಪಡೆಯದೆ ಅಶುದ್ಧ ಅಂತಃಕರಣವುಳ್ಳವನು ತಾನು ಜ್ಞಾನಿಯನ್ನು ತಿಳಿದು ಕರ್ಮ ಸನ್ಯಾಸವನ್ನು ಉಪಕ್ರಮಿಸಿದರೆ ಮುಂದೆ ಆತ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಜ್ಞಾನಿ ಆದವನೇ ಕತೆ, ಅವನಿಗೆ ಎಷ್ಟು ಕಷ್ಟ ಅಂತ ಹೇಳಿದ್ಮೇಲೆ ಜ್ಞಾನ ಆಗದಿದ್ದವ್ರಿಗೆ ಎಷ್ಟು ಕಷ್ಟ ಇರಬಹುದು. ಅದಕ್ಕೆ ಅವ್ರ ಮಹಾತ್ಮರು ಹೇಳು, ಶಂಕರ ನೋಡು ನೀನೆನ್ನ 100,000 ಕೋಟಿಗಳುಂಟು ಶಂಕರ. ಎಷ್ಟಾವ ದುಃಖ ಅಂದ್ರೆ ಕೋಟಿಗಟ್ಲೆ ಅಂದ್ರ ಅಷ್ಟು ದುಃಖ ಅನುಭವಿಸ್ಬೇಕಾಗ್ತದೆ. ಹಾಗೆ ಕರ್ಮ ಸನ್ಯಾಸವೆಂಬುದು ಪೂರ್ಣ ಜ್ಞಾನನಿಷ್ಠೆಯ ಅವಸ್ಥೆಯಲ್ಲಿಯೇ ಸಾಧ್ಯ. ಹೃದಯದಲ್ಲಿ ಅಂದರೆ ಚಿತ್ತದಲ್ಲಿ ಮಲಿನ ವಾಸನೆಗಳು ಆಕ್ರಮಿಸುವ ಅವರಿಗೆ ಜ್ಞಾನವು ಆವಿರ್ಭವಿಸುವುದು ಸಂಭವವೇ ಇಲ್ಲ. ಎಷ್ಟು ಚಂದ ಹೇಳ್ತಾರೆ ಮಹಾತ್ಮ ಅಂದರೆ, ಯಾವ ಕರ್ಮ ಸನ್ಯಾಸವೆಂಬುದು ಪೂರ್ಣ ಜ್ಞಾನನಿಷ್ಠೆಯ ಅವಸ್ಥೆ, ಅದು ತುರ್ಯಾತೀತ ಅವಸ್ಥೆ.
ಅಲ್ಲಿ ಕರ್ಮ ಮಾಡ್ಬೇಕಂಬುದಿಲ್ಲ, ಕರ್ಮಕ್ಕೆ ಸಾಕ್ಷಿ ಎಂಬುದಿಲ್ಲ, ಎಲ್ಲವೂ ತಾನೇ ತಾನಾದಾಗ ನಡೀತಕ್ಕಂಥದ್ದು. ಸಾಧನೆ ಮಾರ್ಗದಲ್ಲಿ ಅಷ್ಟು ಸುಲಭ ಅಲ್ಲ. ಇಲ್ಲಿ ಹೃದಯದಲ್ಲಿ ಅಂದರೆ ಚಿತ್ತದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಮಲಿನ ವಾಸನೆಗಳು ಆಕ್ರಮಿಸಿದವರೆಗೆ ಜ್ಞಾನವು ಆವಿರ್ಭವಿಸೋದು, ಜ್ಞಾನ ಆಗೋದಿಲ್ಲ. ಯಾಕಾಗಲಿಲ್ಲರಿ? ಮೊಸರು ಯಾಕಾಗಲಿಲ್ಲ? ಗಡಿಗೆ ಹೊಲಸಿತ್ತಲ್ಲ, ಅದಕ್ಕೆ ಮೊಸರಾಗಿಲ್ಲ. ಇಲ್ಲಿ ಮೋಕ್ಷ ಯಾಕಾಗಲಿಲ್ಲ? ಒಳಗೆ ಮನಬುದ್ಧಿ ಚಿತ್ತದಲ್ಲಿ ವಸ್ತುಗಳಿಲ್ಲ, ವಿಷಯ ವಾಸನೆಗಳ ವಾಸನೆ. ಆ ವಾಸನೆ ಕೂಡ ಹೋಗ್ ನೋಡ್ರಿ. ಆ ವಾಸನೆ ಹೋಗ್ಲಂದ್ರೆ ಮತ್ತೆ ದುರ್ವಾಸನೆ ಬರ್ತದೆ. ಯೂಟ್ಯೂಬಲ್ಲಿ ಕೆಲವು ಅಡಿಗೆ ಮಾಡೋ ತೋರಿಸ್ತಾರೆ. ಅವು ಟಮಾಟೆ ಹಣ್ಣು ಅವೆಲ್ಲ ಹಾಕಿದಾಗ ತಕ್ಷಣ ಇಳಿಸಂಗಿಲ್ಲ. ಅದು ಸಣ್ಣ ಉರಿ ಇಟ್ಟು ಒಂದು 5 ನಿಮಿಷ ಕೈ ಆಡಿಸಿ ಬಚ್ಚ ಮಾಡ್ಬೇಕಂತ. ಯಾಕಂದ್ರೆ ಅದು ವಾಸನೆ ಹೋಗ್ಬೇಕಂತ. ಟಮಾಟೊ ವಾಸನೆ ಹೋದ್ಮೇಲೆ ಅದು ಮುಂದೆ ಅಡಿಗೆ ಹಾಕ್ಬೇಕು. ಆ ವಾಸನೆ ಉಳ್ಕಂತಂದ್ರೆ ಅದ್ರ ವಾಸನೆ ಬರ್ತದೆ, ಅಡಿಗೆ ರುಚಿ ಆಗೋದಲ್ಲ ಅಂತ. ಇಷ್ಟೇ ಇಲ್ಲಿ ವ್ಯವಸ್ಥೆ ಅಂದರೆ ನಮ್ಗೆ ದೊಡ್ಡ ದೊಡ್ಡ ವಾಸನೆ ಇಟ್ಕೊಂಡಿ, ನಮ್ಮ ವಾಸನೆ ಸಣ್ಣವಾವೆ. ನಮ್ಮ ಲೋಕ ವಾಸನೆ, ದೇಹ ವಾಸನೆ, ಮತ್ತೆ ಶಾಸ್ತ್ರ ವಾಸನೆ. ಯಾವ ವಾಸನೆ ಬಿಟ್ಟರೆ ಬಿಡಬಹುದು? ದೇಹ ವಾಸನೆ, ಲೋಕ ವಾಸನೆ ಎರಡು ಹೋಗ್ಬೇಕಾಗಿದ್ರೆ ಯಾರಿಗೆ ಶಾಸ್ತ್ರ ವಾಸನೆ ಅದ ಅವನಿಗೆ ಮಾತ್ರ ಹೋಗ್ತದೆ. ಇದೇ ಹೋಯ್ತಲ್ರಿ. ಮತ್ತೆ ಇದು ಶಾಸ್ತ್ರ ವಾಸನೆ ಹೋಗ್ಬೇಕಂತ ಬರ್ತಾರಲ್ಲ, ಇದನ್ನು ಹೋಗ್ಬೇಕಂತ. ಇಲ್ಲಂದ್ರೆ ನಾನು ಶಾಸ್ತ್ರಿ, ನಾನು ಪಂಡಿತ ಅನ್ನುವುದ ಅಹಮು ಅವನಲ್ಲಿ ಬರ್ತದೆ, ಗುರುವಿನಲ್ಲಿ. ಮತ್ತು ನೀನು ಮಂದಿಗೆ ಬೋಧ ಮಾಡಿದ್ರೆ ನೀನೇ ಬಂಧನಕ್ಕೊಳಗಾದೆ ಅಂದರೆ ಅರ್ಥ ಏನಂತ? ಬಂಧನ ಕಡಿಬೇಕು. ಬಂಧನಕ್ಕೆ ಒಳಗಾದವನಿಗೆ ಗುರು ಅಂತ ಹೆಂಗಂತಾರ? ಅದಕ್ಕೆ ಬಹಳ ಎಚ್ಚರ ಅಂತ. ಹೀಗೆ ಒಳಗೂ ಹೊರಗೂ ಸನ್ಯಾಸಿಯಾಗಿರುವುದೇ ಪುರುಷಾರ್ಥ. ಹೊರಗೂನು ಮಾಡ್ತಾನ, ಅಲ್ಲಿ ಏನು ಫಲ ಇಚ್ಛೆ ಅಪೇಕ್ಷೆ. ಒಳಗೂ ಮಾಡ್ತಾನ, ಒಳಗೂ ಫಲ ಇಲ್ಲ, ಇಚ್ಛೆ ಇಲ್ಲ, ಅಪೇಕ್ಷೆ ಇಲ್ಲ. ಒಳಗನಿಲ್ಲ, ಹೊರಗನಿಲ್ಲ ಅಂದಾಗ ಇಲ್ಲಿ ಸನ್ಯಾಸಕ್ಕಾಗಿ ಕರ್ಮ ಯೋಗವೇ ಅಸ್ಥಿಭಾರ. ಈ ಅಸ್ಥಿಭಾರವಿಲ್ಲದೆ ಸನ್ಯಾಸವೆಂಬ ಭವನವು ಎಷ್ಟು ದಿನ ನಿಲ್ಲಬಲ್ಲದು? ಮೊದಲೇ ಹೇಳಿದ್ನಲ್ಲ, ಕಂಬ ಇಲ್ಲದೆ ಛತ್ತು ಎಷ್ಟು ದಿನ ನಿಲ್ತದ? ಇವೆಲ್ಲ ಕರ್ಮ ಸನ್ಯಾಸಗಳು, ಇವೆಲ್ಲ ಬಹಳ ಉತ್ತಮವಾದವು. ಇವಿಲ್ಲಂದ್ರೆ ಇದು ನಿಲ್ಲಂಗಿಲ್ಲ ಅಂತ. ಹಾಗಾಗಿ ಈ ಒಂದು ಚರಿತ್ರೆಯಲ್ಲಿ ಹೇ ಮುಮುಕ್ಷು, ಮೊದಲು ಕರ್ಮ ಯೋಗವೆಂಬ ಪರೀಕ್ಷೆಯಲ್ಲಿ ಪಾಸಾಗ, ನಂತರ ಭಕ್ತಿ ಯೋಗ ಕ್ಲಾಸಲ್ಲಿ ಪಾಸಾಗ, ಆ ನಂತರ ಜ್ಞಾನ ಯೋಗ ಎಂಬ ಪಾಠಶಾಲೆಯಲ್ಲಿ ಪ್ರವೇಶ ಮಾಡು. ಅಲ್ಲಿ ಪ್ರವೇಶ ಮಾಡಂದ್ರು. ನಾವು ಎಲ್ಲೆಲ್ಲೋ ಹೋಗಿ ಪ್ರವೇಶ ಮಾಡ್ತೀವಿ, ಹೆಂಗಾಗ್ತದೆ? ಅದಕ್ಕೆ ಮಹಾತ್ಮರು ಸುಟ್ಟ ಮಡಿಕೆಯಲ್ಲದೆ ಹಸಿ ಮಡಿಕೆಯಲ್ಲಿ ನೀರು ನಿಲ್ಲುವುದೇ ಅಂತ ಬರೆದರು ವಚನಕಾರ. ಕುಂಬಾರ ಗಡಿಗೆ ಮಾಡ್ಯಾನ, ಆದ್ರೆ ಹಸಿದ, ಸುಟ್ಟಿಲ್ಲ. ಅದ್ರ ನೀರು ಹಾಕಿದ್ರೆ ನಿಂದಿರ್ತದೇನು? ಸೋರಿ ಹೋಗ್ತಾವ. ಕೊಡ ಅಲ್ಲೇನು? ಕೊಡ ನೀರು ಹಿಡಿತದಿಲ್ಲ. ಮತ್ತು ಈಗ ಯಾಕೆ ಹಿಡಿಯವಲ್ತು? ಸುಟ್ಟಿಲ್ಲ, ಸೋರಕತ್ತದ. ಅದಕ್ಕೆ ಸುಟ್ಟ ಮಡಿಕೆಯಲ್ಲಿ ಹಾಕಿದ್ರೆ ನೀರು ಸೋರ್ತದೇನೋ, ನಿಲ್ತದಂತ. ಹಾಗಾಗಿ ಇಲ್ಲಿ ಕೂಡ ಮುಂದೆ ಚಿತ್ತ ಪರಿಪಕ್ವವಿಲ್ಲದ ಅವಸ್ಥೆಯಲ್ಲಿ ಜ್ಞಾನವನ್ನು ಸಂಪಾದಿಸಿದರೆ ಅದು ವ್ಯರ್ಥವೇ ಆಗುವುದು.
ಅದು ವ್ಯರ್ಥ ಅಂತಾರೆ, ಏನು ಸಾರ್ಥಕ ಕೊಡಂಗಿಲ್ಲ ನನಗೆ. ಅಂದರೆ ಕರ್ಮ ಜ್ಞಾನವೆಂಬ ಎರಡು ಮಾರ್ಗದಿಂದ ಭ್ರಷ್ಟನಾಗ್ತದೆ. ಈ ಪ್ರಮಾಣದಿಂದ ಸಾಧಕರನ್ನು ತಪ್ಪಿಸುವುದಕ್ಕಾಗಿ ಭಗವದ್ಗೀತೆಯು ಈ ಶ್ಲೋಕದಲ್ಲಿ ಸರಿಯಾಗಿ ಉಪದೇಶ ಮಾಡ್ಯಾರ ನೋಡ್ರಿ. ಭಾಳ ತೂಕ ಮಾಡಿ ಉಪದೇಶ ಮಾಡ್ಯಾರ, ಅನುಭವ ಮಾಡಿ ಮಾಡಿ ಬರ್ದಾರ. ಕಾರಣ, ಒಬ್ಬ ವೈದ್ಯ ರೋಗಿಗೆ ಔಷಧವನ್ನ ಕೊಡ್ತಾನಿಲ್ರಿ. ರೋಗಿಗೆ ಔಷಧ ಕೊಡೋದ ವೈದ್ಯ. ಕೊಡೋಕ್ಕಿಂತ ಮೊದಲು ವಿರೇಚನವನ್ನು ಮಾಡಿಸಿ ಶರೀರವನ್ನು ತೊಳೆದು, ಅಂದ್ರೆ ಮೊದಲ ಕಾಲದ್ದು ಔಷಧ ಕೊಡಬೇಕಾದ್ರೆ ಬೇದಿ ಔಷಧ ಕೊಡೋದು ಮೊದಲ ಕಾಲ. ಆ ರೋಗಿ ಎಲ್ಲ ಹೊಟ್ಟೆಲ್ಲ ಜಳ 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 ಎಳಾಗಬೇಕು. ಆದಮೇಲೆ ಮತ್ತೆ 3 ನಾಡಿಯನ್ನು ಹಿಡಿದು 360 ರೋಗವನ್ನು ಕಂಡುಹಿಡಿಯರು. ಅವಾಗ ಇವೆಲ್ಲ ಇದ್ದುವೇನು? 360 ವಾತದ ಎಷ್ಟು, ಪಿತ್ತ ಎಷ್ಟು, ಕಫದ ಎಷ್ಟು ತಿಳ್ಕೊಂಡು ಔಷಧವನ್ನ ಕೊಟ್ಟರೆ ಅದು ಶರೀರಕ್ಕೆ ತಗುಲುವುದು. ಶರೀರಕ್ಕೆ ಹತ್ತದ ಔಷಧ. ಕೆಲವು ಮಂದಿ ನನಗೆ ನಮ್ಗೆ ಅಂಟು ಬಿಡವಲ್ತಪ್ಪ ಔಷಧ ಅಂದ್ರೆ, ಹೊಲಸೆಲ್ಲ ಮನಮಾನ ಇಟ್ಕೊಂಡು ಔಷಧ ತಿಂದ್ರೆ ಹೆಂಗ್ ಅಂಟ್ತದ? ಒಳಗಿನ ಸ್ವಚ್ಛ ಆಯ್ತಂದ್ರೆ ಹೊರಗೆ ಔಷಧ ಕೊಟ್ಟದ್ದು ಕೆಲಸ ಮಾಡ್ತದ. ಅದರಂತೆ ನಿಷ್ಕಾಮ ಕರ್ಮಯೋಗದಿಂದ ಚಿತ್ತದ ಕೊಳೆಯನ್ನು ತೊಳೆದ ಮೇಲೆ, ಇದು ಮಲದೋಷ ಅಂತ ಏನಾವಲ್ಲ, ಈ ದೋಷಗಳನ್ನ ಕರ್ಮದಿಂದ ತೊಳ್ಕೋಬೇಕು. ತೊಳೆದು ಜ್ಞಾನವೆಂಬ ಔಷಧವನ್ನ ತನ್ನ ಪ್ರಭಾವ ತೋರಿಸ್ತದ. ಅವ ಜ್ಞಾನ ಕೆಲಸ ಮಾಡಕ್ಕೆ ಶುರು ಮಾಡ್ತದೆ. ಆದುದರಿಂದ ಕರ್ಮಯೋಗ ಎಂಬ ಶುದ್ಧಿ ಮಾಡುವ ಪ್ರಕ್ರಿಯೆಯನ್ನು ಸರ್ವರು ಅವಲಂಬಿತರಾಗಬೇಕು. ಎಲ್ಲರೂ ಅವರು ಮಾಡಲಿ, ನೀನು ಮಾಡಲಿ, ಯಾರೇ ಮಾಡು, ನೀನು ಹೆಂಗೆ ಮಾಡು, ಅವರಿಗೆ ಅವರಂತೆ, ಇವರಿಗೆ ಇವರಂತೆ, ತಾನು ತನ್ನಂತೆ ಹಂಗೆ ಮಾಡಿದ್ರೆ ಮತ್ತೆ ಅವ್ರಿಗೂ ಪ್ರೇರಣೆ ಆಗ್ತದೆ. ನೀನು ಹೇಳವನೇ ನೀನೇ ಮಾಡೋದು ಬಿಟ್ರೆ ಅವ್ರ್ಯಾಕೆ ಮಾಡ್ತಾರೆ ಕರ್ಮ? ಅದಕ್ಕೆ ಕರ್ಮವನ್ನು ಬಿಡಿಸಬಾರದು, ಇಡಿಸಿ ಅಲ್ಲೇ ಕೂಡಬಾರದು, ಮುಂದೆ ಸಾಗರಿ ಅಂತ ಹೇಳುವುದೇ ಶಾಸ್ತ್ರಗಳ ನಿರ್ಣಯ. ಈ ರೀತಿಯಾಗಿ ಇಲ್ಲಿಗೆ ಸಮಯ ಆಗಿದೆ. ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿ, ನಾಳೆ ದಿನ ತಮಗೆಲ್ಲರಿಗೂ ಗೊತ್ತಿದ್ದಂತೆ ಯಾವ ಕಪ್ಪಗಲ್ಲಿನ ಶಿವರಾಜಪ್ಪ ಗುರುಗಳ ಕೊನೆಯ ಮಗಳ ಮದುವೆ ನಾಳೆ ದಿನ ಅರಿವಿ ಬಸವಣ್ಣ ದೇವಸ್ಥಾನದಲ್ಲಿ ಇಟ್ಟುಕೊಳ್ಳಲಾಗಿದ್ದು, ತಮಗೆಲ್ಲರಿಗೂ ಕೂಡ ಲಗ್ನ ಪತ್ರಿಕೆ ಮುಟ್ಟಿರಬಹುದು ಅಂತ ಭಾವನೆ. ಒಂದು ವೇಳೆ ಮುಟ್ಟಿರದಿದ್ದರೂ ಕೂಡ ಎಲ್ಲ ನಮ್ಮ ವೇದಾಂತ ಬಳಗಕ್ಕೆ ಸರ್ವರಿಗೂ ಕೂಡ ಆ ವಿಚಾರವನ್ನು ತಿಳಿಸಿ ಅಂತ ಹೇಳಿದ ಕಾರಣ ನಾಳೆ ದಿನ ನಾವು ಮಸೀದಿಪುರದಲ್ಲಿ ಒಂದು ಕಾರ್ಯದ ಆ ಕಾರ್ಯವನ್ನು ಮುಗಿಸ್ಕೊಂಡು ಮತ್ತೆ ಮಧ್ಯದಲ್ಲಿ ಒಂದು ಕಾರ್ಯ ಅದ, ಅದನ್ನು ಮುಗಿಸ್ಕೊಂಡು ನಾವು ಸೀದಾ ಅರಿವಿಗೆ ಬಂದು ಅಲ್ಲಿ ಅಕ್ಷತೆ ಕಾರ್ಯವನ್ನು ಮುಗಿಸ್ಕೊಂಡು ಹೊರಟಿದ್ದೀವಿ. ಯಾರು ಬರೋರಿದ್ರೆ ಹೋಗೋರಿದ್ರೆ ವಿಚಾರವನ್ನು ಮಾಡಿಕೊಂಡು ಹೋಗಿ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಜಯ ಮಂಗಲಂ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರ ಕೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಭೇದ ಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದಾದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರಾದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶಿವಜೀವರಲ್ಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಾಳ ಒಡಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವ್ಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸುಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕರಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. परमों चैतन्यं शाश्वतं शान्तं व्योमातीतं निरञ्जनं नादबिन्दुकला अतीतं तस्मै श्री गुरवे नमः. श्रीमज्जगद्गुरु सिद्धारूढ़ स्वामी महाराज की, श्री सद्गुरु शिवपुत्र स्वामी महाराज की, श्री सद्गुरु बसवानंद स्वामी महाराज की, श्री सद्गुरु अग्रणी स्वामी महाराज